हरे कृष्ण। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति सुपदान्तिकं। वन्देऽहं श्रीगुरो श्रीतापदकमलं श्रीगुरून् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमादिमीशं वन्दे भोग्नं पराशरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु विष्णुपादाय कृष्णप्रेष्ठाय भूतले श्रीमते स्वामी हरे कृष्ण। ಭಗವದ್ಗೀತಾ ಯಥಾರೂಪ ಅಧ್ಯಾಯ 7 ಭಗವದ್ಜ್ಞಾನ ಶ್ಲೋಕ 20. ಲಾಸ್ಟ್ ಕ್ಲಾಸಲ್ಲಿ ನಾವು ಶ್ಲೋಕ 20 19 20 ನೋಡಿದ್ವಿ. ರಿಪೀಟ್ ಮಾಡ್ತೀನಿ. ಶ್ಲೋಕ 20 ಕಾಮೈಸ್ತೈಸ್ಯ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ತಂ ನಿಯಮಮಾಸ್ತಾಯ ಪ್ರಕೃತಿಯ ನಿಯತ ಸ್ವಯ. ಅನುವಾದ: ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಅಂದ್ರೆ ಯಾರ ಕಾಮನೆಗಳು ತಮ್ಮ ಜ್ಞಾನವನ್ನ ಅವರ ಜ್ಞಾನವನ್ನ ಕದ್ದುಬಿಟ್ಟಿದೆಯೋ ಅಂಥವ್ರು ದೇವತೆಗಳಿಗೆ ಶರಣಾಗ್ತಾರೆ ಮತ್ತು ಅವರ ಸ್ವಭಾವಕ್ಕೆ ಅನುಗುಣವಾಗಿ. ಈಗ ಅವರು ತಮೋ ಗುಣದಲ್ಲಿದ್ರೆ ತಮೋ ಗುಣದ ಪೂಜೆ ಮಾಡಕ್ ಶುರು ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಮಾಡಲ್ಲ, ಅವರು ಶ್ರದ್ಧೆಯಿಂದಾನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗನ್ಸುತ್ತೆ ನಾವು ಮಾಡ್ತಾರೆ ಸರಿ, ಅವ್ರಿಗನ್ಸುತ್ತೆ ನಾವು ಮಾಡ್ತಾರೆ ಸರಿ. ಇವರು ಇಸ್ಕಾನ್ ಅವರು ಸರಿ ಮಾಡಲ್ಲ, ಭಕ್ತಿ ಮಾಡಲ್ಲ, ನಾವು ಮಾಡ್ತಾರೆ ಸರಿ. ಯಾಕಂದ್ರೆ ಅವರು ತಮ್ಮ ಗುಣದಲ್ಲಿ ಇರ್ತಾರೆ. ರಜಗುಣಕ್ಕೆ ಬಂದಾಗ ಅನ್ಸುತ್ತೆ ಅವ್ರಿಗೆ, ಹೌದ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ನಮ್ಗೆ ಏನ್ ಬೇಕು ಬೇಡಗಳನ್ನ ಪಡ್ಕೋಬೇಕು, ಭಗವಂತ ನಮ್ಗೆ ಮಕ್ಳಿಲ್ಲ ಅಂದ್ರೆ ಮಕ್ಳು ಕೊಡ್ತಾನೆ, ದುಡ್ಡಿಲ್ಲ ಅಂದ್ರೆ ದುಡ್ಡು ಕೊಡ್ತಾನೆ, ಶಕ್ತಿ ಇಲ್ಲ ಅಂದ್ರೆ ಶಕ್ತಿ ಕೊಡ್ತಾನೆ. ಇದು ಮೂರ್ಖರು ಮಾಡೋ ಕೆಲಸ. ರಜಗುಣದಲ್ಲಿ ಇರ್ತಾರೆ ಅವರು. ಸತ್ವಗುಣದಲ್ಲಿರೋರು ದೇವಸ್ಥಾನಕ್ಕೆ ಹೋಗ್ತಾರೆ, ಏನು ಕೇಳಲ್ಲ, ನಮ್ ಕರ್ತವ್ಯ ನಾವು ಹೋಗ್ಬೇಕ್ರಿ, ಬರ್ಬೇಕು, ಮಾಡ್ತೀವಿ ಅಂತ ಮಾಡ್ತಾರೆ. ಅವರಿಗೆ ಅದು ಸರಿ ಅನ್ಸುತ್ತೆ. ಆದ್ರೆ ಶಾಸ್ತ್ರ ದೃಷ್ಟಿಯಲ್ಲಿ ಈ ಮೂರೂ ಸರಿ ಇಲ್ಲ. ಸತ್ವಗುಣನೂ ಕೂಡ ಬಂಧನಕ್ಕೆ ಗುರಿ ಮಾಡುತ್ತೆ, ರಜಗುಣನೂ ಬಂಧನಕ್ಕೆ ಗುರಿ ಮಾಡುತ್ತೆ. ಯಾಕಂದ್ರೆ ಸತ್ವಗುಣದಲ್ಲಿರೋರ್ಗೂ ಒಂದು ಕಾಮನೆ ಇರುತ್ತೆ, ಏನು ಬಯಸಬಾರದು ಅನ್ನೋದು ಕಾಮನೆನೆ. ಏನು ಬಯಸಬಾರದು ಅನ್ನೋದು ಕೂಡ ಒಂದು ಕಾಮನೆ. ಅದಕ್ಕೆ ಕಾಮನೆ ಬಿಟ್ಟವ್ರು ಯಾರು ಇಲ್ಲ. ಆದರೆ ನಾವು ಹೇಗೆ ಆಗ್ಬೇಕು? ಕಾಮಿಗಳಾಗ್ಬೇಕು. ಏನು ಬೇಕು? ಎಲ್ಲದಕ್ಕಿಂತ ದೊಡ್ಡದು ಬೇಕು ನಮಗೆ, ಕೃಷ್ಣ. ಇದು ಮಾತ್ರ ದಿವ್ಯ ಜ್ಞಾನದಲ್ಲಿ ನೆಲೆ ನಿಂತವರಿಗೆ ಮಾತ್ರ ಗೊತ್ತಾಗುತ್ತೆ. ನಿನ್ನೆ ಶಿವ ಮತ್ತೆ ದಕ್ಷರದು ಶಾಪ ಪ್ರತಿಶಾಪ ನೋಡಿದ್ವಿ. ಅದ್ರಲ್ಲಿ ಏನಂದ್ರೆ, ಯಾರು ದಕ್ಷನ ಅನುಯಾಯಿಗಳನ್ನ ಫಾಲೋ ಮಾಡ್ತಾರೆ ಅವ್ರಿಗೆ ದಿವ್ಯ ಜ್ಞಾನ ಬರೋದಿಲ್ಲ. ಅಂದ್ರೆ ಕೃಷ್ಣನ ಬಗ್ಗೆ, ಕೃಷ್ಣ ಪರಾತ್ಪರ ಸತ್ಯ, ಅವನ ಬಗ್ಗೆ ಯೋಚನೆ ಮಾಡಕ್ ಆಗೋದಿಲ್ಲ, ಅವ್ರು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಆ ಮಾನಸಿಕ ನೆಲೆಗೆ ಏರೋದಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಅದೇ ಹೇಳ್ತಾರಲ್ಲ, ಅವ್ರ ಲೆವೆಲ್ ಏನು ಇಷ್ಟೇ, ಒಂದು ನಿರಾಕಾರ ಬ್ರಹ್ಮನಲ್ಲಿ ಮುಳುಗೋಗ್ತಾರೆ. ನೋಡಿ, ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ 3 ಹಂತಗಳು. ಪರಾತ್ಪರ ಸತ್ಯವನ್ನ ಅರಿತುಕೊಳ್ಳಲು 3 ಮಜಲು. ಏನದು? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಭಾಗವತ. ಫಸ್ಟ್ ಬ್ರಹ್ಮನ್ ಅಂತ ನಿರಾಕಾರ ಜ್ಯೋತಿ, ಆಮೇಲೆ ಪರಮಾತ್ಮ ಅಂತ, ಆಮೇಲೆ ಭಗವಂತ ಕೃಷ್ಣ. ಅದಕ್ಕೆ ಕೃಷ್ಣನ ಅರ್ಥಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ಯಾರ ಜ್ಞಾನವನ್ನ ಕಾಮನೆಗಳು ಅಪಹರಿಸ್ಕೊಂಡು ಹೋಗ್ಬಿಟ್ಟಿದೆ ಅಂತವ್ರು ಯಾವ ಕಾರಣಕ್ಕೂ ಕೂಡ ಅವರು ಕೃಷ್ಣ ಭಕ್ತಿಗೆ ಬರುವುದಿಲ್ಲ. ಅದು ಕೇವಲ ಕೃಪೆಯಿಂದ ಮಾತ್ರ ಬರೋಕ್ ಸಾಧ್ಯ. ಆಯ್ತಾ?
ಕೃಪೆಯಿಂದ ಮಾತ್ರ ಅವರು ಕೃಷ್ಣ ಭಕ್ತಿಯನ್ನ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಮಾಡಕ್ ಸಾಧ್ಯವೇ ಇಲ್ಲ. ನಮ್ಮ ಪ್ರಯತ್ನ ಮಾಡಕ್ ಆಗೋದಿಲ್ಲ. ಸೊ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇರೋ ಬೇಕು, ಏನೋ ಬೇಕು. ನೆನ್ನೆ ಯಾವ್ದೋ ಒಂದೆರಡು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೆ ನಾನು. ತಪ್ಪು ಅಂತ ಅಲ್ಲ ಅದು, ಯಾಕೆಂದ್ರೆ ಅವ್ರ ಜ್ಞಾನ ಇಲ್ಲ, ಅದಕ್ಕೆ ಮಾಡ್ತಾ ಇದಾರೆ. ಈಗ ಒಂದು ಸಣ್ಣ ಮಗು ಇರುತ್ತೆ, ಅದು ಯಾವಾಗ್ಲೂ ಐನೇ ಬರಿತಾ ಇರುತ್ತೆ. ದೊಡ್ಡವ್ರು ಹೋಗ್ಬಿಟ್ಟು ಇವ್ರ ಬುದ್ಧಿ ಇಲ್ಲ, ಬರೀ ಆಯ್ ಬರಿತಾ ಇದ್ದಾನೆ, ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವನ ಬುದ್ಧಿಗೆ ಅದೇ ಐ ಬರೆದ್ರೆ ಅವನಿಗೆ ಶ್ರೇಷ್ಠ, ABCD ಬರೆದ್ರೆ ಅದೇ ಶ್ರೇಷ್ಠ. ಯಾಕಂದ್ರೆ ಅವರವರ ಬುದ್ಧಿಗೆ ಅಷ್ಟಷ್ಟೇ ಅವರಿಗೆ ಜ್ಞಾನವನ್ನ ಕೊಡುತ್ತಿರ್ತಾರೆ ಭಗವಂತ. ಹಾಗೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೇರವಾಗಿದೆ ಶ್ಲೋಕ. ಕಾಮೈಸ್ತೈಸ್ತೈ ಹೃತ ಜ್ಞಾನ, ಕಾಮನೆಗಳು ಯಾರ ಯಾರ ಜ್ಞಾನವನ್ನ ಹೃತ ಕಿಡ್ನಾಪ್ ಅಪಹಾರ ಮಾಡಿದ್ಯೋ ಅಂತವ್ರು ಏನ್ ಮಾಡ್ತಾರೆ, ಪ್ರಪದ್ಯಂತೆ ಅಂದ್ರೆ ಶರಣಾಗ್ತಾರೆ. ಅನ್ಯ ದೇವತಾ ಅಂತ ಯಾಕೆ ಹೇಳ್ಬೇಕಿತ್ತು? ಕೃಷ್ಣ ನನ್ನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಅವರು ಫಾಲೋ ಮಾಡ್ತಾರೆ, ಶರಣಾಗತಿ ಆಗ್ತಾರೆ. ಆಗ ನಾನೇನ್ ಮಾಡ್ತೀನಿ, ತಮ್ ತಮ್ ನಿಯಮ ಆಸ್ಥಾಯ, ನಾನು ಆ ನಿಯಮಗಳಲ್ಲಿ ಅವ್ರನ್ನ ನಾನು ಇಟ್ಬಿಟ್ಟಿದ್ದೀನಿ. ಆಸ್ಥಾಯ ಇಟ್ಬಿಡ್ತೀನಿ ನಾನು. ಹೇಗೆ ಇಡ್ತೀನಿ? ಪ್ರಕೃತಿಯ ನಿಯತ ಸ್ವಯ, ಸುಮ್ಮನೆ ಇಷ್ಟ ಬಂದಂಗೆ ಇಡೋದಿಲ್ಲ. ಒಬ್ಬ ಕಳ್ಳನ್ನು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ನಿಯಮಬದ್ಧವಾಗಿ ಅವನನ್ನ ಜೈಲಲ್ಲಿ ಇಡ್ತಾರೆ, ಹೌದಾ? ಇಷ್ಟ ಬಂದಂಗೆ ಜೈಲು ಇಡಂಗಿಲ್ಲ. ಏನೋ ಕಳ್ಳತನ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಊಟ ಕೊಡೋಣ ನಿನಗೆ, ಮಾಡಂಗಿಲ್ಲ. ನಿಯಮಬದ್ಧವಾಗಿ ಆ ಜೈಲಲ್ಲಿರೋ ಕೈದಿಗೂ ಕೂಡ ಪೊಲೀಸ್ ಆಫೀಸರ್ ಅಥವಾ ಜೈಲರ್ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ, ಗೊತ್ತಿಲ್ಲ, ಕೊಡ್ತಾರೆ. ಹಾಗೇನೆ ಈ ಪ್ರಕೃತಿ ನಮ್ಮಂತ ದುಷ್ಟರಿಗೂ ಕೂಡ ಏನ್ ಸೌಲಭ್ಯ ಕೊಡ್ಬೇಕು ಕೊಡುತ್ತೆ. ಅದು ತಪ್ಪು. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಸುಮ್ಮನೆ ಯಾವುದೋ ಭೌತಿಕ ಕಾಮನೆಗೋಸ್ಕರ ಬೇರೆ ಬೇರೆ ದೇವತೆಗಳನ್ನ ಶರಣಾಗಬೇಡಿರಿ. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೆ, ನಿನ್ನೆ ಅದೇ ಹೇಳರು, ಇಂಥವ್ರು ಏನಾಗ್ತಾರೆ, ಇಂಥ ಬ್ರಾಹ್ಮಣರು ಪೌರೋಹಿತ್ಯ ಮಾಡ್ಕೊಂಡು ಮನೆ ಮನೆ ಸುತ್ಕೊಂಡು ತಿರುಪಿ ಇರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಕೂಡ ಕೃಷ್ಣ ಭಕ್ತಿಯನ್ನ ಹೇಳಲ್ಲ. ಕೃಷ್ಣ ಭಕ್ತಿಯನ್ನ ಮಾಡೋದು ಹೇಗೆ ಹೇಳಲಿಲ್ಲ ಅಂದ್ರೆ ಅವರು ತಿರುಪಿಯವರಾಗ್ತಾರೆ, ಬ್ರಾಹ್ಮಣರಾದ್ರೂ ಕೂಡ. ಇವೆಲ್ಲ ಶಾಕಿಂಗ್ ಸ್ಟೇಟ್ಮೆಂಟ್ಸ್. ಹೌದು, ಭಾಗವತ ಓದಿದ್ರೆ ನಮ್ಗೆ ಯಾಕೆ ಹಂಗ ಅನ್ಸುತ್ತೆ ಅಂದ್ರೆ, ನಾವು ಸರಿಯಾಗಿ ಮಾಡ್ತಾ ಇಲ್ಲ ಪೂಜೆ ಪುನಸ್ಕಾರಗಳನ್ನ, ತಿಳಿದು ಮಾಡ್ತಾ ಇಲ್ಲ. ಯಾರ ಐಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನ ಅನುಸರಿಸುತ್ತಾರೆ. ಶ್ಲೋಕ 21. ಆದ್ರೆ ಕೃಷ್ಣ ಹೇಳ್ತಾನೆ, ಓಕೆ, ನಿಮ್ಗೆ ಆತರ ಏನೇ ಕಾಮನೆಗಳು ನನ್ನ ಹತ್ರ ಬನ್ನಿ. ಭಾಗವತ 2.3.10. ನಿಮಗೆ ಕಾಮನೆ ಇದೆಯಾ? ನನ್ನ ಹತ್ರ ಬನ್ನಿ. ನಿಮಗೆ ಏನೂ ಕಾಮನೆ ಇಲ್ವಾ? ನನ್ನ ಹತ್ರ ಬನ್ನಿ. ಮೋಕ್ಷ ಕಾಮ ಇದೆಯಾ? ನನ್ನ ಹತ್ರ ಬನ್ನಿ. ಕೃಷ್ಣ ಪ್ರೇಮ ಬೇಕಾ? ನನ್ನ ಹತ್ರ ಬನ್ನಿ. ದುಡ್ಡು ಬೇಕಾ? ನನ್ನ ಹತ್ರ ಬನ್ನಿ. ಅಕಾಮ ಸರ್ವಕಾಮೋ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ. ಅನ್ಯ ದೇವತೆಗಳಿಗೆ ಶರಣಾಗುವುದು ಮೂರ್ಖತನ. ನೆಕ್ಸ್ಟ್ ಶ್ಲೋಕ ಹೇಳುತ್ತೆ, ಯೋ ಯೋ ಯಾಮ್ಯಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಂ ಇಚ್ಛತಿ ತಸ್ಯ ತಸ್ಯಾಚಲಂ ಶ್ರದ್ಧಂ ತಾಮೇವ ವಿದದಾಮ್ಯಹಂ. ಯೋ ಯೋ ಯಾಮ್ಯಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಂ ಇಚ್ಛತಿ. ಯಾರ್ಯಾರು ಹೇಗೆ ಪೂಜೆ ಮಾಡಕ್ಕೆ ಇಚ್ಛೆ ಪಡ್ತಾರೆ, ಕೃಷ್ಣ ಏನ್ ಮಾಡ್ತಾನೆ ಅಂತವ್ರಿಗೆ ತಮ್ ತಮ್ ತಸ್ಯ ತಸ್ಯಾಚಲಂ ಶ್ರದ್ಧಾಂ, ತಸ್ಯ ಅಚಲಂ ಶ್ರದ್ಧಾಂ. ಅಚಲ ಶ್ರದ್ಧೆ ಏನು? ಯಾವ ಕಾರಣಕ್ಕೂ ನಾನು ಇದನ್ನ ಬಿಟ್ಟು ಬರೋದಿಲ್ಲ, ನಾನು ಇದೇ ಮಾಡ್ಕೊಂಡಿರ್ತೀನಿ. ಅಚಲ ಶ್ರದ್ಧೆ. ಇದಕ್ಕೆ ಎಕ್ಸಾಂಪಲ್ ಹೇಳಿದ್ದೆ ನಾನು. ಒಬ್ಬ ಭಿಕ್ಷುಕನಿಗೆ ₹1,00,00,000 ಲಾಟ್ರಿ ಹೊಡೆದ್ರು ಕೂಡ ಅವನಿಗೆ ಅಚಲವಾದ ಶ್ರದ್ಧೆ ಏನು? ನಾನು ಭಿಕ್ಷೆನೇ ಬೇಡ್ತೀನಿ, ಆದ್ರೆ ಈ ಸಲ ಅಲ್ಯೂಮಿನಿಯಂ ಕಿತ್ತೋಗಿರೋ ತಟ್ಟೆಲಿ ಬಿಡೋದಿಲ್ಲ, ಚಿನ್ನ ತಟ್ಟೆಲಿ ಬೇಡ್ತೀನಿ. ಇದೇ ಶ್ರದ್ಧೆ, ಅಚಲವಾದ ಶ್ರದ್ಧೆ. ಅದಕ್ಕೆ ನಮ್ಮ ಶ್ರದ್ಧೆಯನ್ನು ನಾವು ಮೊದಲು ಹೊಡಿಬೇಕು, ಅದೇ ತುಂಡು ತುಂಡು ಮಾಡ್ಬೇಕು. ಹೊಡೆಯೋದಲ್ಲ, ಹೊಡಿಬೇಕು. ನಾವು ಶ್ರದ್ಧೆಯನ್ನ ಹೊಡಿಬೇಕು. ಹೊಡೆಯೋದಕ್ಕೆ ಏನ್ ಮಾಡ್ಬೇಕು? ಭಗವದ್ಗೀತೆನ ಅಧ್ಯಯನ ಮಾಡ್ಬೇಕು. ಆಗ ನಮ್ಮಲ್ಲಿರೋ ಶ್ರದ್ಧೆ ಏನಾಗುತ್ತೆ? ದೈವಿ ಪ್ರಜ್ಞೆ ಜಾಗೃತಿ ಆಗುತ್ತೆ. ಹೇಗೆ ಚೇಳು ಮರಿಗಳನ್ನ ಅಂದ್ರೆ ಡೆಲಿವರಿ ಮಾಡ್ಬೇಕಾದ್ರೆ ಹೊಟ್ಟೆನ ಹೊಡ್ಕೊಂಡು ಬರುತ್ತಲ್ಲ,
ಮರಿಗಳು ಹೊಟ್ಟೆನ ಹೊಡ್ಕೊಂಡು ಬರುತ್ತೆ, ಚೇಳು ಹೊಟ್ಟೆನ, ಅದು ಸತ್ತೋಗ್ಬಿಡುತ್ತೆ. ಸೊ ಹಾಗೆ ನಮ್ಮ ಶ್ರದ್ಧೆಯನ್ನು ನಾವು ಹೊಡಿಬೇಕು, ಆ ಚೇಳು ಹೊಟ್ಟೆ ಹೊಡೆದಂಗೆ. ಅಲ್ಲಿವರೆಗೂ ನಮಗೆ ಕೃಷ್ಣ ಭಕ್ತಿ ಪ್ರಾಪ್ತಿ ಆಗೋದಿಲ್ಲ. ಮೊದಲು ಶ್ರದ್ಧೆಯಿಂದ ಓದಬೇಕು ಭಗವದ್ಗೀತೆಯನ್ನು. ಯಾರು ದೇವತೆಗಳ ಭಕ್ತಿ ಮಾಡ್ತಾರೆ, ಇಷ್ಟ ಬಂದ ಮಾಡ್ತಾರೆ, ತಸ್ಯ ತಸ್ಯ ಅಚಲಂ ಶ್ರದ್ಧಾಂ ತಾಮೇವ ವಿದದಾಮಿ ಅಹಂ. ಅಂತವ್ರಿಗೆ ಶ್ರದ್ಧೆಯನ್ನು ಕೊಡುವುದು ನಾನೇ. ಓ ಗಣಪತಿ ಪೂಜೆ ಮಾಡಬೇಕು ಅನ್ನೋನಿಗೆ ಶ್ರದ್ಧೆನ ಕೊಡೋದು ನಾನೇ. ಕೆಲವರು ಯಾರೋ ಮೂರ್ಖರನ್ನ ಭಕ್ತಿ ಮಾಡ್ತಾರೆ, ಅವ್ರಿಗೆ ಶ್ರದ್ಧೆ ಕೊಡೋದು ನಾನೇ. ಡೋಂಗಿ ಬಾಬಾಗಳನ್ನ ಪೂಜೆ ಮಾಡ್ತಾರೆ, ಅವ್ರಿಗೆ ಶ್ರದ್ಧೆ ಕೊಡೋದು ನಾನೇ. ನನ್ನ ಭಕ್ತಿ ಮಾಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಶ್ರದ್ಧೆ ಕೊಡೋದು ನಾನೇ. ಎಲ್ಲರಿಗೂ ನಿಮ್ಮ ನಿಮ್ಮ ಶ್ರದ್ಧೆಯನ್ನು ಕೊಡುವುದು ನಾನೇ. ಯಾವ ದೇವರನ್ನೂ ಪೂಜೆ ಮಾಡೋದ್ ಬೇಡ ರೀ ನಾನು ಅನ್ನೋರ್ಗೂ ಶ್ರದ್ಧೆ ಕೊಡುವುದು ಭಗವಂತನೇ. ಹಿರಣ್ಯಕಶಿಪು ಮಗ ಪ್ರಹ್ಲಾದನ್ ಕೇಳ್ತಾನೆ, ಎಷ್ಟು ಧೈರ್ಯವಾಗಿ ನಿಂತು ಮಾತಾಡ್ತಾನೆ ನನ್ನ ಮುಂದೆ. ಯಾರು ನಿನ್ಗೆ ಶಕ್ತಿ ಕೊಟ್ಟಿದ್ದು? ಕುಮ್ಮ ಕೊಟ್ಟಿದ್ದಾರೆ ನಿನ್ಗೆ? ನನ್ನನ್ನು ಕಂಡ್ರೆ 3 ಲೋಕಗಳು ಗಡಗಡ ನಡಗುತ್ತೆ, ನವಗ್ರಹಗಳು ಕೂಡ ನನ್ನ ಕಾಲ್ ಸಂದಿಲ್ ಬಿದ್ದಿದ್ದಾವೆ, ಸೂರ್ಯ ಚಂದ್ರರು ತಮ್ಮ ತೇಜಸ್ಸನ್ನ ಕುಂದಿಸ್ಬಿಡ್ತಾರೆ, ಇಂದ್ರ ವಾಯು ಅಗ್ನಿ ವರುಣ ಎಲ್ಲ ಭಯದಲ್ಲಿ ನಡುಗ್ತಾರೆ ನನ್ನ ಮಾತನ್ನು ಕೇಳಿದ್ರೆ, ನನ್ನನ್ನು ನೋಡಿದ್ರೆ. ಅಂಥ ನನ್ನ ಮುಂದೆ ನಿಂತ್ಕೊಂಡು ಏಕಶ್ಚಿತ್ ಒಬ್ಬ ಬಾಲಕ ಎಷ್ಟು ಧೈರ್ಯವಾಗಿ ಮಾತಾಡ್ತೀಯಲ್ಲ, ನಿನ್ಗೆ ಯಾರು ಶಕ್ತಿ ಕೊಟ್ರು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಆನ್ಸರ್, ನಿಮಗೆ ಯಾರು ಶಕ್ತಿ ಕೊಟ್ರು ಅವರೇ ನಮಗೂ ಶಕ್ತಿ ಕೊಟ್ಟರು. ನಿನಗೆ ಶಕ್ತಿ ಕೊಡೋಕೊಬ್ರು, ನಿಮ್ಗೆ ಶಕ್ತಿ ಕೊಡೋಕೊಬ್ರು, ನಮ್ಮನೆಯ ದೇವರು, ಇದು ನಿಮ್ಮನೆ ದೇವರು, ಇದು ನಮ್ಮೂರ್ ದೇವರು, ಈ ನಿಮ್ಮೂರ್ ದೇವರು ಇಲ್ಲ, ಒಬ್ಬನೇ ಭಗವಂತ. ಭಗವಂತನ ಪೂಜೆ ಮಾಡಬಾರದು ಅನ್ನೋರ್ಗೂ ಕೂಡ ಭಗವಂತನೇ ಶಕ್ತಿ ಕೊಡ್ತಾನೆ. ನಿಮಗೆ ಇಷ್ಟ ಬಂದಂಗೆ ಮಾಡಕ್ಕೂ ಕೂಡ ಭಗವಂತನೇ ಶಕ್ತಿ ಕೊಡ್ತಾನೆ. ಆದ್ರೆ ನಿಮ್ಮ ಇಚ್ಛೆಗೆ ತಕ್ಕಾಗಿ ಭಗವಂತ ಶಕ್ತಿ ಕೊಡ್ತಾನೆ ಅಷ್ಟೇ. ನೆಕ್ಸ್ಟ್ ಬರುತ್ತೆ ಮುಂದೆ ನೆಕ್ಸ್ಟ್ ಶ್ಲೋಕ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಭಗವಂತ ಅದನ್ನ ಶಕ್ತಿ ಕೊಡ್ಲೇಬೇಕು, ಅದು ಅವನ ಧರ್ಮ, ಅದೊಂದು ಧರ್ಮ. ಯಾಕಂದ್ರೆ ನಾನು ಎಲ್ಲರಿಗೂ ಇಚ್ಛೆಯನ್ನ ಕೊಟ್ಟಿದ್ದೀನಿ, ಕರ್ಮ ಮಾಡಕ್ಕೆ ಸ್ವತಂತ್ರವನ್ನ ಕೊಟ್ಟಿದ್ದೀನಿ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಪ್ರತಿಯೊಬ್ಬರಿಗೂ ಕೂಡ ನನಗೆ ಇಷ್ಟ ಬಂದಾಗೆ ಕರ್ಮ ಮಾಡಕ್ಕೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ. ನೀವು ಏನ್ ಕೇಳ್ತೀರೋ ಅದನ್ನ ಕೊಡ್ತಾನೆ ಭಗವಂತ. ಯಾಕೆ? ತಸ್ಯ ತಸ್ಯ ಅಚಲಂ ಶ್ರದ್ಧಾಂ ತಾಮೇವ. ತಾಮೇವ ಅಂದ್ರೆ ನಾನೇ. ವಿದಧಾಮಿ, ದದಾಮಿ ಕೊಡ್ತೀನಿ, ವಿದಧಾಮಿ ಅಹಂ. ದದಾಮಿ ಅಂದ್ರೆ ಕೊಟ್ಟು ತಗೊಂಡ್ಬಿಡ್ತಾನೆ, ದದಾಮಿ ಕೊಟ್ಟೆ ತಗೊಂಡು, ವಿದಧಾಮಿ ಕೊಟ್ಬಿಡ್ತೀನಿ ಪರ್ಮನೆಂಟ್ ಆಗಿ ಅವನಿಗೆ. ಯಾವ ಕಾರಣಕ್ಕೂ ನಾನು ಭಕ್ತಿ ಮಾಡಕ್ ಬರಬಾರ್ದು ಅವನು, ಯಾಕಂದ್ರೆ ನೀನ್ ಕೇಳಿದೆ ಅನ್ಕೊಟ್ಟಿದ್ದೀನಿ ಅಷ್ಟೇ. ಭಗವಂತನಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಇವ್ರು ಕೃಷ್ಣ ಭಕ್ತಿ ಮಾಡಿ ನನ್ನ ಧಾಮಕ್ಕೆ ಬರ್ಲಿ, ಇವ್ರು ಅನ್ಯ ದೇವತೆಗಳನ್ನ ಭಕ್ತಿ ಮಾಡಿ ಇಲ್ಲೇ ಕೊಳಿಲಿ, ಇವರು ರಾಕ್ಷಸರನ್ನ ಯಕ್ಷರನ್ನ ಪೂಜೆ ಮಾಡಿ ಪಿತೃಗಳನ್ನ ಪೂಜೆ ಮಾಡಿ ಇಲ್ಲೇ ಕೊಳಿಲಿ. ದುಡ್ಡು ಬೇಕು ಅಂತ ವಿಷ್ಣು ನಾರಾಯಣ ಪೂಜೆ ಮಾಡಿ ಸತ್ಯನಾರಾಯಣ ವ್ರತ ಮಾಡ್ತಾರೆ, ದುಡ್ಡು ಬೇಕು, ಮನೆ ಬೇಕು, ಯಾವ್ದೋ ವಿಡಿಯೋದಲ್ಲಿ ದೇಶ ರಕ್ಷಣೆ ದೇಹ ರಕ್ಷಣೆ ಅಂತ ಹೇಳ್ತಾನೆ ಒಬ್ಬ ಪುರೋಹಿತ. ನೀವೆಲ್ಲರೂ ಓಟ್ ಹಾಕ್ಬೇಕು, ಸನಾತನ ಧರ್ಮವನ್ನು ಉಳಿಸ್ಬೇಕು. ಅಲ್ಲಯ್ಯ, ಒಬ್ಬ ಪುರೋಹಿತನಾಗಿ ನೀನು ಹಿಂಗ ಮಾತಾಡಿದ್ರೆ ಜನಕ್ಕೆ ಏನ್ ಅನ್ಸುತ್ತೆ? ಕೊಲ್ಲುತ್ತಾ ಇದೆಯಾ ಅವರನ್ನ, ಜನರನ್ನ ಕೊಲ್ತಾ ಇದೆ. ಅವ್ರು ಕೊಡೋ ದುಡ್ಡಿನ ಆಸೆಗೋಸ್ಕರ ಜನರಿಗೆ ಮೋಸ ಮಾಡ್ತಾ ಇದೆಯಾ ನೀನು? ಭಗವಂತನ ಭಕ್ತಿ ಮಾಡೋದು ದುಡ್ಡು ಕೊಡ್ಲಿ, ಶಕ್ತಿ ಕೊಡ್ಲಿ, ಮಕ್ಳಿದವ್ರಿಗೆ ಮಕ್ಳು ಕೊಡ್ಲಿ ಅಲ್ಲ, ಕೊಡ್ತಾನೆ ಅದು, ಅದೇ ದೊಡ್ಡ ವಿಷಯ ಅಲ್ಲ ಅವನಿಗೆ. ಜನಕ್ಕೆ ಬೂದಿ ಹೆಚ್ಚಿ ಅವ್ರಿಗೆ ಇಲ್ದಿರೋದೆಲ್ಲ ತಲೆಗೆ ತುಂಬಿಸಿ ಜನಗಳಿಗೆ ಆಸೆ ಹುಟ್ಟಿಸ್ತಾ ಇದ್ದಾರೆ. ಯಾರು? ಪುರೋಹಿತರು. ಕೃಷ್ಣ ಭಕ್ತಿ ಕೊಡದೇ ಇರೋಂತವನು ಅವನು ಹೇಳ್ತಾರಲ್ಲ, ಅವನು ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರ ತಂತ್ರ ವಿಶಾರದಾಹ ಅವೈಷ್ಣವೋ ಗುರುರ್ನಸ್ಯ ವೈಷ್ಣವೋ ಶುಪಚೋ ಗುರು. ಇಲ್ಲ ಹೇಗೆ ಅಂದ್ರೆ ಇಲ್ಲ ರಹಸ್ಯ ಇಲ್ಲ, ಶಾಸ್ತ್ರ ರಹಸ್ಯವಾಗಿದೆ. ಯಾಕಂದ್ರೆ ಯಾರಿಗೆ ಯೋಗ್ಯತೆ ಇದೆ ಅವ್ರು ಮಾತ್ರ ಒಳಗ್ ಬರ್ಬೇಕು. ಯಾರ್ಯಾರನ್ನ ಒಳಗ್ ಕೂರ್ಸ್ಕೊಂಡ್ರೆ ಏನಾಗುತ್ತೆ? ಶಾಸ್ತ್ರ ಯಾರ್ಯಾರಿಗೂ ಅರ್ಥ ಆಗುತ್ತಾ? ಅದು ಅರ್ಹತೆ ಇರೋರಿಗೆ, ಭಗವಂತ ಆಯ್ಕೆ ಮಾಡಿದವ್ರಿಗೆ, ಭಗವಂತನ ಕೃಪೆ ಇರೋರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳುದು ನಾವು ಕೃಪೆ ಕೇಳ್ಕೋಬೇಕು ಫಸ್ಟ್. ಇನ್ನು ಏನೇನಿದೆ ಯಾರಿಗ್ ಗೊತ್ತು ರಹಸ್ಯ? ಯಾರಿಗ್ ಗೊತ್ತು ರಹಸ್ಯ? ಭಗವಂತನ ಅರ್ಥ ಮಾಡ್ಕೊಂಡವ್ರು ಯಾರು? ಯಾರು ಅರ್ಥ ಆಗೋದಿಲ್ಲ. ಇಲ್ಲ, ಅದಕ್ಕೆ ಅಟ್ಲೀಸ್ಟ್ ನಮ್ಗೆ ಭಗವಂತ ಭಗವದ್ಗೀತೆ ರೂಪದಲ್ಲಿ ಬಂದು ಹೇಳಿದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ.
ಅರ್ಥ ಆಗ ಅರ್ಥ ಆಗೋ ತರ ಒಂದು ಎಳೆ ಮಗುನ್ ಕೂರ್ಸ್ಕೊಂಡು ಹೇಳಿದ್ರು ಕೂಡ ಅರ್ಥ ಆಗುತ್ತೆ ಇದು. ಶ್ರದ್ಧೆ ಬೇಕು ಅಷ್ಟೇ ನಮ್ಗೆ. ಹ್ಮ್. ಅನುವಾದ ಓದ್ತೀನಿ 721. ನಾನು ಪರಮಾತ್ಮನಾಗಿ ಕೃಷ್ಣ, ನಾನು ಅಂದ್ರೆ ಭಗವಂತ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನ ಪೂಜಿಸಲು ಇಚ್ಛಿಸುತ್ತಲೇ ನಾನಿವತ್ತು ಸಂಕಷ್ಟಾದಿ ಗಣಪತಿಯನ್ನ ಪೂಜೆ ಮಾಡ್ಬೇಕು. ಓಕೆ, ತಥಾಸ್ತು. ಯಾಕೆ? ಕಷ್ಟ ದೂರ ಆಗ್ಬೇಕು ನಮ್ಗೆ. ನೆಕ್ಸ್ಟ್ ಸಂತಾನ ಲಕ್ಷ್ಮಿ ಪೂಜೆ ಮಾಡ್ಬೇಕು. ಒಂದು ಸಂತಾನ ಬೇಕು. ಆಮೇಲೆ ಇನ್ನೇನೋ ಮಾಡ್ತಾನೆ, ಮಾಡಬಾರ್ದೆಲ್ಲ ಮಾಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಯಾರಾದರೂ ಯಾವುದಾದರೂ ದೇವತೆಯನ್ನ ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನ ಸ್ಥಿರಗೊಳಿಸುತ್ತೇನೆ. ಅವಾಗ ಏನಾಯ್ತು? ಆ ದೇವತೆಗೆ ಅವನು ಫಿಕ್ಸ್ ಆಗ್ಬಿಡ್ತಾನೆ. ಎಲ್ಲದನ್ನ ತೆಗೆದು ಸೈಡ್ಗಿಟ್ಟು ಫಸ್ಟ್ ಕೃಷ್ಣ ಭಕ್ತಿಯನ್ನ, ಕೃಷ್ಣನಿಗೆ ಅವಲಂಬನೆ ಆಗೋದನ್ನ ಅಭ್ಯಾಸ ಮಾಡಬೇಕು. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿಯಪ್ಪ. ಮತ್ತೆ ಕೇಳಿಸ್ಕೊಂಡು ಮತ್ತೆ ನಾವು ಮಾಡೋದು ಮಾಡ್ತೀವಿ ಅಂದ್ರೆ ಭಗವಂತ ಅದನ್ನು ಕಿತ್ಬಿಡ್ತಾನೆ. ಯಾಕಂದ್ರೆ ಇಲ್ಲ ಮುಂದೆ ಇದೆಲ್ಲ ಹೇಳ್ತಾನೆ, ನಾವ್ ಹೇಳಿದ್ರೆ ಅದು ನಮ್ಮ ಮಾತಾಗ್ಬಿಡುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಅದನ್ನ. ಒಂದು ವೇಳೆ ನಾನು ಇದನ್ನೆಲ್ಲ ಕೊಟ್ಟಿನೂ ಕೂಡ ನೀವು ನನ್ನ ಭಕ್ತಿ ಬಲಿ ನಾಮಾಪರಾಧದಲ್ಲಿ ಓದ್ತೀವಲ್ಲ ನಾವು, ನಾಮದ ಮಹಿಮೆಯನ್ನ ತಿಳ್ಕೊಂಡು ಕೂಡ ನಾವು ಅದನ್ನ ಆಚರಣೆ ಮಾಡಲಿಲ್ಲ ಅಂತ ಅಂದ್ರೆ ಮತ್ತೆ ಅದು ದೊಡ್ಡ ಅಪರಾಧ ಆಗುತ್ತೆ. ಹಾಗೇನೆ ಭಗವಂತನ ಮಹಿಮೆಯನ್ನ ತಿಳಿದು ಕೂಡ ನಾವು ಮಾಡಿದ್ದೇ ಮಾಡ್ತೇವೆ, ಅವ್ರು ಹೇಳಿದೆ ಹೇಳ್ಕೊಳ್ಳಿ ಅಂತ ಅಂದ್ರೆ ಮತ್ತೆ ಅದು ಈ ಜನ್ಮದ ಬಿಡಿ, ಎಲ್ಲ ಬಿಲ್ ಮಾಡಿ ಇಟ್ಬಿಟ್ಟಿದ್ದಾನೆ. ಈ ಜನ್ಮಕ್ಕೆ ಯಾವ್ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಕೊಟ್ಕೊಂಡು ಹೋಗ್ತಿರ್ತಾನೆ. ನೆಕ್ಸ್ಟ್ ಬರ್ತ್ಗೆ ಭಾವಾರ್ಥ ಸಮೇತ ಓದಿ ನೀವು. ಭಗವದ್ಗೀತೆ ಅನುವಾದ ಅಲ್ಲ, ಭಾವಾರ್ಥ ಅರ್ಥ ಮಾಡ್ಕೊಂಡು ಓದಿ. ದಿನಕ್ಕೆ 2 ಶ್ಲೋಕ 3 ಶ್ಲೋಕ 4 ಶ್ಲೋಕ ಇಷ್ಟಾಗುತ್ತೆ ಅಷ್ಟು ಓದಿ, ಅರ್ಥ ಮಾಡ್ಕೊಂಡು ಓದಿ. ಇಲ್ಲಿ ಹೇಳ್ತಾರೆ, ಭಾವಾರ್ಥ ಓದ್ತೀನಿ. ಭಗವಂತನು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಮನುಷ್ಯನು ಐಹಿಕ ಭೋಗವನ್ನ ಬಯಸಿ ಅಂತ ಸೌಲಭ್ಯಗಳನ್ನ ಐಹಿಕ ದೇವತೆಗಳಿಂದ ಪಡೆಯಲು ಮನಪೂರ್ವಕವಾಗಿ ಅಪೇಕ್ಷಿಸಿದರೆ ಎಲ್ಲರ ಹೃದಯದಲ್ಲಿರುವ ಪರಮಾತ್ಮನಾಗಿ ಪರಮಪ್ರಭು ಅವರ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ಸೌಲಭ್ಯಗಳನ್ನ ನೀಡುತ್ತಾನೆ. ಏನ್ ಬೇಕಪ್ಪ ನಿನ್ಗೆ? ಓಕೆ, ನನ್ಗೆ ಗೊತ್ತಾಯ್ತು, ಕೊಡ್ತೀನಿ ತಗೋ. ಹಿರಣ್ಯಕಶಿಪು ನಿನ್ಗೇನ್ ಬೇಕು? ಯಾಕಂದ್ರೆ ಹಿರಣ್ಯಕಶಿಪು ಇರೋದು ಭಗವಂತನೇ, ಅವನ ಆಸೆ ಗೊತ್ತಾಯ್ತು ಭಗವಂತನಿಗೆ. ಅದಕ್ಕೆ ಏನ್ ಮಾಡ್ತಾರೆ? ಬ್ರಹ್ಮದೇವರ ಮೂಲಕ ಕೊಡಿಸ್ತಾನೆ ವರ. ನೆಕ್ಸ್ಟ್ 22 ಶ್ಲೋಕ ಅದೇನೆ, ಅದಕ್ಕೆ ಮುಂಚೆ ಓದ್ತಾ ಇದ್ದೀನಿ ನಾನು. ಹಿರಣ್ಯಕಶಿಪು ಹೃದಯದಲ್ಲಿದ್ದವನು ಭಗವಂತ ಪರಮಾತ್ಮನಾಗಿ ಅವನ ಬಯಕೆ ಏನು ಅಂತ ತಿಳ್ಕೊಂಡು ಬ್ರಹ್ಮದೇವರ ಮೂಲಕ ಓಕೆ ಕೊಡಿ ಏನ್ ಯಾರೇನ್ ಕೇಳ್ತಾರೆ ಕೊಡಿ. ಯಾಕಂದ್ರೆ ಅವ್ರ ಸ್ವತಂತ್ರ ಇದೆ. ದೇವತೆಗಳೇ ನಿಮ್ಗೂ ಸ್ವತಂತ್ರ ಇದೆ, ನಿಮ್ಗೂ ಅಲ್ಪ ಸ್ವತಂತ್ರ ಇದೆ. ದೇವತೆಗಳು ಕೂಡ ಅಲ್ಪ ಸ್ವತಂತ್ರವನ್ನ ಮೀರಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಇದೆ. ಭಗವಂತ ಸುಮ್ಮನೆ ಬಿಡೋದಿಲ್ಲ ಯಾರನ್ನು. ಬ್ರಹ್ಮ ತಪ್ಪು ಮಾಡಿದ್ರೆ ಬ್ರಹ್ಮನಿಗೂ ಪನಿಷ್ಮೆಂಟ್ ಇದೆ, ಶಿವ ತಪ್ಪು ಮಾಡಿದ್ರೆ ಶಿವನಿಗೂ ಪನಿಷ್ಮೆಂಟ್ ಇದೆ, ಇಂದ್ರ ವಾಯು ಅಗ್ನಿ ವರುಣ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಪನಿಷ್ಮೆಂಟ್ ಇದೆ. ಯಾಕಂದ್ರೆ ಅವ್ರಿಗೂ ಸ್ವತಂತ್ರ ಇಚ್ಛೆ ಇದೆ. ನಮಗೆ ಹೇಗೆ ಭಗವಂತ ಕೊಟ್ಟಿದ್ದಾನೋ ಹಾಗೆ ಅವ್ರಿಗೂ ಕೊಟ್ಟಿದ್ದಾನೆ. ಆದ್ರೆ ಅವರು ಬಹುತೇಕ ತಪ್ಪು ಮಾಡೋದಿಲ್ಲ. 99.9% ಅವ್ರು ತಪ್ಪು ಮಾಡಲ್ಲ. ಆದ್ರೆ 0.1% ತಪ್ಪು ಮಾಡೋದು ಕೂಡ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾನೆ ಭಗವಂತ. ಯಾರಿಗೆ? ಬ್ರಹ್ಮದೇವರಿಗೆ. ನಮ್ದು ಕತೆ ಬಿಡಿ, ಬ್ರಹ್ಮದೇವರಿಗೂ ಕೂಡ ಸ್ವತಂತ್ರ ಇದೆ. ಅದನ್ನ ಅವ್ರು ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಎಲ್ಲ ಜೀವಿಗಳ ಪರಮ ಜನಕನಾಗಿ ಆತನು ಅವರ ಸ್ವತಂತ್ರಕ್ಕೆ ಅಡ್ಡಿ ಬರುವುದಿಲ್ಲ. ಮಾಡ್ತೀಯಾ ಮಾಡಿ. ಸಿಗ್ನಲ್ ಜಂಪ್ ಮಾಡ್ಬೇಕು, ಮಾಡ್ತೀಯಾ ಮಾಡ್ಕೋ. ಮುಂದ್ಗಡೆ ಗಾಡಿ ಹೋಗ್ತದೆ, ಆರನ್ ಮಾಡ್ಬೇಕು, ಗುದ್ದಬೇಕು, ನಿಮ್ಗೆ ಬರುತ್ತೆ ಮಾಡ್ಕೋ. ಆದ್ರೆ ನೀವ್ ಏನ್ ಮಾಡ್ತೀಯ ಅದನ್ನ ಪನಿಷ್ಮೆಂಟ್ ಆಗಿ ನಾನು ಕೊಡ್ತೀನಿ, ತಗೋಬೇಕಷ್ಟೆ. ಯಾಕಂದ್ರೆ ಭಗವಂತ ಯಾವ ಜೀವಿಗೂ ಕೂಡ ಅವರ ಸ್ವಾತಂತ್ರ್ಯಕ್ಕೆ ಕೈ ಹಾಕೋದಿಲ್ಲ. ಭಗವಂತ ಅದಕ್ಕೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ, ಎಲ್ಲ ನೋಡ್ತಾ ಇರ್ತಾನೆ, ಯಾರೇನ್ ಮಾಡ್ತಿದ್ದಾರೆ. ಓಕೆ, ಎಲ್ಲ ರೆಕಾರ್ಡ್ ಆಗುತ್ತೆ. ಅವನೇನ ಮಾಡ್ತಾನೆ, ಇವನೇನ ಮಾಡ್ತಾನೆ, ಎಲ್ಲರಿಗೂ ಬರೀತಾರೆ.
ತಪ್ಪು ಮಾಡುವಾಗ ಅವ್ನಿಗೆ ಗೊತ್ತಾಗಲ್ಲ. ಯಾರು ಕೇಳೋರು ನನ್ನ ಅಂತ ಮಾಡ್ತಾನೆ. ಪನಿಷ್ಮೆಂಟ್ ಕೊಡುವಾಗ ಅಯ್ಯೋ ನನಗೆ ಯಾಕೆಪ್ಪ ಇದು ಕರ್ಮ, ಅಯ್ಯೋ ನನಗೆ ಯಾಕೆ ಇದು ಅಂತ ತಲೆ ಮೇಲೆ ಇಟ್ಕೊಳ್ತೀನಿ, ನನ್ನ ಕರ್ಮ ಅಂತಾನೆ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾರೆ ನೋಡಿ, ಸರ್ವಶಕ್ತನಾದ ಭಗವಂತನು ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳಿಗೆ ಭೋಗಕ್ಕೆ ಸೌಲಭ್ಯಗಳನ್ನ ಕೊಟ್ಟು ಅವರು ಮಾಯಾಶಕ್ತಿಯ ಬಲೆಗೆ ಬೀಳಲು ಅವಕಾಶ ಯಾಕೆ ಮಾಡ್ಕೊಡ್ತಾನೆ ಕೃಷ್ಣ? ಅವನು ಮಾಡ್ಕೊಟ್ಟಿದ್ದಲ್ಲ ಅದು. ನೀವು ಕೇಳಿದ್ರಿ ಅದಕ್ಕೆ ಅಷ್ಟೇ. ಇಲ್ಲಾಂದ್ರೆ ಸ್ವತಂತ್ರ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಸ್ವತಂತ್ರಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಜ್ಞಾನ ಕೊಟ್ಟಿದ್ದಾನೆ, ಅದನ್ನ ಉಪಯೋಗ ಮಾಡಬಹುದು, ದುರುಪಯೋಗನ ಮಾಡಬಹುದು. ಹಣ ಕೊಟ್ಟಿದ್ದಾನೆ, ಹಣ ಉಪಯೋಗನ ಮಾಡಬಹುದು, ದುರುಪಯೋಗನ ಮಾಡಬಹುದು. ಮತ್ತೆ ಸ್ವತಂತ್ರ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಅರ್ಥ ಏನ್ ಬರುತ್ತೆ ಹೇಳಿ? ಒಂಥರ ಮೊನೋಪಲಿ ಮಾಡ್ದಂಗ ಆಗುತ್ತಲ್ವಾ? ಎಲ್ಲ ಕೊಟ್ಟಿನೂ ಕೂಡ ಇಲ್ಲ ಹಿಂಗೆ ಇರ್ಬೇಕು ಅಂತ ಅಂದ್ರೆ. ಪ್ರತಿ ಜೀವಿಗೂ ಸ್ವತಂತ್ರ ಇದೆ, ನಾವು ಅದನ್ನ ದುರುಪಯೋಗಪಡಿಸ್ಕೋಬಾರ್ದು. ಆದ್ದರಿಂದ ಆತನು ಪ್ರತಿಯೊಬ್ಬರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರು ಬಯಸಿದ್ದನ್ನು ಕೊಡುತ್ತಾನೆ. ಆದರೆ ಅವನ ಕೊನೆಯ ಬುದ್ಧಿವಾದವನ್ನ ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಕೊನೆ ಬುದ್ಧಿವಾದ ಏನು? ನೀನು ಎಲ್ಲವನ್ನೂ ಬಿಟ್ಟು ನನ್ನ ಶರಣಾಗತಿ ಬಾ. ಮತ್ತೆ ಕೊಟ್ಟಲ್ಲ, ಯಾಕೆ ಕೊಟ್ಟೆ? ಕೊಟ್ಟಿದ್ದೆ ಯಾಕೆ? ನೀನ್ ಕೇಳದೆ, ಅದಕ್ಕೆ ಕೊಟ್ಟೆ. ಈಗ ನಾನು ಹೇಳ್ತಾ ಇದ್ದೀನಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಆರ್ಡರ್. ನನ್ನ ಶರಣಾಗತಿಗೆ ಬರ್ಬೇಕು, ಎಲ್ಲವನ್ನು ಬಿಟ್ಟು ನನ್ನ ಶರಣಾಗತಿಗೆ ಬರ್ಬೇಕು. ಎಲ್ಲವನ್ನು ಬಿಡ್ಬೇಕು ಅನ್ನೋಂಗಿದ್ರೆ ಯಾಕೆ ಕೊಡ್ಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಾರೆ ಮಹಾಬುದ್ಧಿವಂತರು. ಎಲ್ಲವನ್ನೂ ಬಿಟ್ಟು ಬಾ ಅನ್ನೋದಾಗಿದ್ರೆ ಎಲ್ಲವನ್ನು ಕೊಟ್ಟಿದ್ಯಾಕ್ರಿ ನಿಮ್ ಕೃಷ್ಣ ಅಂತ ಕೇಳ್ತಾರೆ ಪ್ರಶ್ನೆ. ನಾನು ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಮಾವಿನ ಮರ, ರೆಂಬೆ, ಕೊಂಬೆ, ಎಲೆ ಎಲ್ಲ ಇರುತ್ತೆ. ಬರೀ ಹಣ್ಣು ಮಾತ್ರ ತಾನೇ ಬೇಕು ನಿಮಗೆ. ಹಣ್ಣು ಕಿತ್ಕೊ ಹೋಗ್ತಾ ಇರೋ ಜಾಗ ಖಾಲಿ ಮಾಡಲಿಂದ. ಹಣ್ಣು ತಗೊಂಡು ಎಲೆ ಯಾಕಿಟ್ಟ, ರೆಂಬೆ ಯಾಕೆ ಬೇಕಾಗಿತ್ತು? ಅದ್ರಿಂದ ಪ್ರಯೋಜನ ಇಲ್ವಲ್ಲ ಅಂತ ಯಾಕೆ ಹೇಳ್ತೀರಾ? ಬೇಕಾದವ್ರು ತಿಂತಾರೆ. ಒಂದು ಮೇಕೆ ಬರುತ್ತೆ, ಮಾವಿನ ಎಲೆ ತಿನ್ಕೊಂಡು ಹೋಗುತ್ತೆ, ನೀನ್ ಹಣ್ಣು ತಿನ್ಕೊಂಡು ಹೋಗು. ಸರ್ಕಾರ ಜೈಲ್ ಸೃಷ್ಟಿ ಮಾಡುತ್ತೆ. ಜೈಲ್ ಯಾಕೆ ಸೃಷ್ಟಿ ಮಾಡಿದ್ದಾರೆ? ನೀವು ಬೇಕಾ ಹೋಗಿ, ಬೇಡವೋ ಸುಮ್ಮನೆ ಇರಿ. ಜೈಲ್ ಬೇಕು ಅನ್ನೋರು ಕೆಲವರು ಇರ್ತಾರೆ. ಕಳ್ತನ ಮಾಡ್ಬೇಕು, ಕೊಲೆ ಮಾಡ್ಬೇಕು, ಸುಳ್ಳು ಹೇಳ್ಬೇಕು, ಜೈಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದಾನೆ, ನಮಗಲ್ಲ. ನಾವು ಜೈಲು ಸೃಷ್ಟಿ ಮಾಡಿದೆ ಅಂತ ನಾವ್ ಯಾಕೆ ಹೋಗ್ಬೇಕು? ನಮಗೆ ಭಗವಂತ ಸ್ವತಂತ್ರ ಕೊಟ್ಟಿದ್ದಾನೆ. ಏನಂತ? ಜೈಲಿಗೆ ಹೋಗ್ಬಾರ್ದು ಅಂತ. ಕೆಲವ್ರಿಗೆ ಇಲ್ಲ, ನಾನು ಜೈಲಿಗೆ ಹೋಗ್ಬೇಕು ಅನ್ನೋ ಸ್ವತಂತ್ರ ಕೊಟ್ಟಿದ್ದಾನೆ. ಹೋಗು, ಕಳ್ಳತನ ಮಾಡೋದಕ್ಕೋಸ್ಕರ. ಇದೆ ಅಂತ ಮಾಡೋದಲ್ಲ. ಮೆಡಿಕಲ್ ಸ್ಟೋರ್, ಹಾಸ್ಪಿಟಲ್ಗಳಿರುತ್ತೆ. ಹಾಸ್ಪಿಟಲ್ ಇದೆ ಅಂತ ಕಾಯಿಲೆ ಬರ್ಸ್ಕೋಬೇಕಲ್ವಾ? ಕಾಯಿಲೆ ಬಂದ್ರೆ ಹಾಸ್ಪಿಟಲ್ ಹೋಗ್ತೀನಿ. ಹಾಸ್ಪಿಟಲ್ ಇದೆಯಲ್ಲ, ಯಾಕೆ ಕಾಯಿಲೆ ಬರ್ಸ್ಕೋಬಾರ್ದು ನಾನು ಅಂತ ಬರ್ಸ್ಕೊಳ್ಳೋದು ಮೂರ್ಖತನ. ಭಗವಂತ ಸ್ವತಂತ್ರ ಕೊಟ್ಟಿದ್ದಾನಲ್ಲ, ನಾನು ಹೇಗೆ ಮೋಸ ಮಾಡಬಾರ್ದು? ಎಲ್ಲ ಅವನೇ ಕೊಟ್ಟಿದ್ದು ಭಗವಂತ ಅಂತ ಅವನ ಮೇಲೆ ಹಾಕ್ಬಿಡೋದು. ಅದಕ್ಕೆ ಹೇಳ್ತಾರೆ, ಮನುಷ್ಯನು ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಅವನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಇದು ಭಗವದ್ಗೀತೆಯ ಕೊನೆಯ ಸಂದೇಶ. ಶರಣಾಗತಿ ಭಗವಂತನ ಕೊನೆಯ ಸಂದೇಶ. ನೀವು ಶರಣಾಗತಿ ಆಗ್ಬಿಟ್ರೆ ಭಗವದ್ಗೀತೆ ಹಾಕಬೇಕು. ಮತ್ತೆ ಭಗವದ್ಗೀತೆ ಬೇಸಿಕ್ ಫೌಂಡೇಶನ್ ಕೋರ್ಸ್ ಇದು. ಯಾರು ಭಗವಂತನ ಸಂಪೂರ್ಣ ಶರಣಾಗತಿ ಆಗ್ಬಿಡ್ತಾರೆ ಭಗವದ್ಗೀತೆ ಹಾಕಬೇಕು. ಮತ್ತೆ ಶರಣಾಗತಿ ಆದ್ಮೇಲೆ ಭಾಗವತ ಧರ್ಮವನ್ನ ಆಚರಣೆ ಮಾಡಕ್ ಶುರು ಮಾಡ್ತಾನೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ಅಜೋಕ್ಷಜೆ. ಅವಾಗ ಭಕ್ತಿ ಬರ್ತಾನೆ. ಶರಣಾಗತಿ ಆಗ್ಲಿಲ್ಲ ಅಂದ್ರೆ ಭಕ್ತಿ ಏನ್ ಮಾಡ್ತೀನಿ? ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ಅಜೋಕ್ಷಜೆ. ಭಗವಂತನಿಗೆ ಭಕ್ತಿ ಮಾಡುವುದೇ ಪರಧರ್ಮ. ಭಗವಂತನಿಗೆ ಶರಣಾಗತಿ ಆಗುವುದು ಪ್ರತಿಯೊಬ್ಬರ ಧರ್ಮ. ಶರಣಾಗತಿ ಆಗುವುದು ಧರ್ಮ, ಭಕ್ತಿ ಮಾಡುವುದು ಪರಧರ್ಮ, ಹೈಯೆಸ್ಟ್ ಧರ್ಮ. ಯಾರನ್ನು ಭಕ್ತಿ ಮಾಡಬೇಕು? ಯಥೋ ಭಕ್ತಿರ್ ಅಧೋಕ್ಷಜೆ. ಕೃಷ್ಣ ಭಕ್ತಿ ಮಾಡಬೇಕು. ಅಧೋಕ್ಷಜ ಅಂದ್ರೆ ಕೃಷ್ಣ. ಓ, ಭಕ್ತಿ ಮಾಡಕ್ ಹೇಳಿದಾನೆ ಕೃಷ್ಣ ಅಂತ ನಾವೇನಾದ್ರೂ ದೇವತೆಗಳು ಭಕ್ತಿ ಮಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಶ್ಲೋಕ ನಂಬರ್ 22. ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮನ್ ಮಾಯೈವ ವಿಹಿತಾನ್ ಹಿತಾನ್. ಅನುವಾದ: ಇಂಥ ಶ್ರದ್ಧೆಯನ್ನ ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನ ಪೂಜಿಸಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನ ಅಭಿಷ್ಟಗಳನ್ನ ಪಡೆಯುತ್ತಾನೆ. ನೋಡಿದ್ರಿ, ನಾನು ಸುಬ್ರಹ್ಮಣ್ಯಕ್ಕೆ ಹೋದೆ,
ಅಥವಾ ಯಾವುದೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋದೆ, ಇನ್ನೆಲ್ಲ ದೇವಿ ದೇವಸ್ಥಾನಕ್ಕೆ ಹೋದೆ. ಹೋದ್ಮೇಲೆ ನನ್ನ ಮಕ್ಕಳಾಯ್ತು. ಹೋದ್ಮೇಲೆ ನನ್ಗೆ ಒಳ್ಳೇದಾಯ್ತು. ಅಲ್ಲಿ ಹೋಗಿ ಬಂದ್ಮೇಲೆ ನಾನು ಮನೆ ಕಟ್ಟಿದೆ. ಅಲ್ಲಿ ಹೋಗಿ ಬಂದ್ಮೇಲೆ ನಾನು ಉದ್ಧಾರ ಆದೆ ಅಂತ ಯಾರು ಹೇಳ್ತಾನೆ, ಯೋಚನೆ ಮಾಡ್ತಾನೆ, ಕೃಷ್ಣ ಏನ್ ಮಾಡ್ತಾನೆ, ಅವರ ಮೂಲಕ ಅಭಿಷ್ಟಗಳನ್ನ ಈಡೇರಿಸ್ತಾನೆ. ಯಾರ ಮೂಲಕ? ದೇವತೆಗಳ ಮೂಲಕ. ದೇವತೆಗಳು ಕೇವಲ ಮೆಸೆಂಜರ್ಸ್ ಅಷ್ಟೇ. ಕೃಷ್ಣ ಏನ್ ಕೊಡ್ತಾನೆ ತಗೊಂಡೋಗ್ಬಿಡ್ಬೇಕು. ಓ ಗಣಪತಿ ನನ್ನ ಸಂಕಷ್ಟ ಎಲ್ಲ ನಿವಾರಣೆ ಮಾಡಪ್ಪ. ಓಕೆ, ಅದಕ್ಕೇನ್ ಕೊಡ್ತೀನಿ? ಲಂಚ, ಕಡುಬಿನ ಹಾರ ಕೊಡ್ತೀನಿ. ಓಕೆ, ಕಡುಬಿನ ಹಾರ ಕೊಡ್ತೀನಿ. ಭಗವಂತ ಕಡುಬಿನ ಹಾರ ಕೊಡ್ತಾ ಇದ್ದಾನೆ, ಏನ್ ಮಾಡ್ಲಿ? ನಿನ್ಗಿಷ್ಟ. ಗಣಪತಿಗೂ ಸ್ವಾತಂತ್ರ್ಯ ಇದೆ. ಏನ್ ಮಾಡ್ತೀಯ? ನಿನ್ಗಿಷ್ಟ, ಕೊಟ್ರೆ ಕೊಡು, ಕೊಟ್ರೆ ಕೊಡುವಲ್ಲ, ನಾನೇ ಕೊಡೋದು. ನಿನ್ಗೆ ಇಷ್ಟ ಬಂದ್ರೆ ಹೇಳು, ಕೊಡ್ತೀನಿ ಅಷ್ಟೇ. ಗಣಪತಿ ಏನ್ ಮಾಡ್ತಾರೆ, ಓ ಭಗವಂತ ಯಾಕೆ ಇಕ್ಕಟ್ಟಲ್ಲಿ ಸಿಕ್ಸ್ತೀರ ನನ್ನ? ಹೌದು, ಇಂಥ ಜನಗಳಿದ್ರೆ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ತೀರ ದೇವತೆಗಳು, ಮತ್ತೆ ನೀವು ಕರ್ಮಫಲ ಭೋಗಿಸ್ಬೇಕಾಗುತ್ತೆ. ಅದಕ್ಕೇನ್ ಮಾಡ್ಬೇಕು? ನೀವು ನೇರವಾಗಿ ನನ್ನ ಬಳಿಗೆ ಕಳಿಸಿ, ಇದಿಷ್ಟೇ ನಿಮ್ಮ ಕೆಲಸ. ಇದು ಬಿಟ್ಟು ಏನಾದ್ರು ನೀವು ನಿಮ್ಗೆ ಇಷ್ಟ ಬಂದಂಗೆ ಆಕ್ಟ್ ಮಾಡಿದ್ರೆ ನಿಮ್ಮನ್ನು ಡಿಸ್ಮಿಸ್ ಮಾಡ್ಬಿಡ್ತೀನಿ ನಾನು. ಯಾರನ್ನ? ದೇವತೆಗಳನ್ನ ಕೆಲಸದಿಂದ ವಜಾ ಮಾಡ್ತೀನಿ ನಾನು. ಅವಾಗ ಏನ್ ಮಾಡ್ಬೇಕು ನೀವು? ಸ್ವಾಮಿ ಅಲ್ಲೋಗಿ, ನಾವು ಸುಮ್ನೆ ಆರ್ಡರ್ ಕ್ಯಾರಿಯರ್ಸ್. ಅಲ್ಲಿ ಏನ್ ಆರ್ಡರ್ ಬರುತ್ತೆ ಅದನ್ನ ಕೊಡ್ತೀವಿ. ನೀವು ಏನ್ ವರ ಕೊಟ್ಟ ಭಗವಂತ ಅದನ್ನ ಕೊಡ್ತೀವಿ ಅಷ್ಟೇ, ತಗೊಳ್ಳಿ. ಇಷ್ಟು ಮಾತ್ರ ಮಾಡ್ಬೇಕಷ್ಟೇ. ಅದನ್ನ ಇಂದ್ರ ಯಜ್ಞ ಮಾಡ್ಬೇಕಾದ್ರೆ ಇಂದ್ರನ ಗರ್ವಭಂಗ ಮಾಡ್ತಾನೆ ಭಗವಂತ. ಇಂದ್ರನಿಗೆ ಗರ್ವಭಂಗ ಅಲ್ಲಿ ನಾವು ಓದಬಹುದು, ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ಕೂಡ ನೀವು ಮಾಡದೇ ಇರುವುದನ್ನ ಕೊಡಲು ಸಾಧ್ಯವಿಲ್ಲ. ಯಾರು ಕೂಡ ನಿಮಗೆ ಸಿಗಬೇಕಾದದನ್ನ ತಪ್ಪಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಅವ್ರು ಇಂದ್ರ ಆಗ್ಲಿ, ಚಂದ್ರ ಆಗ್ಲಿ, ಯಾರೇ ಆಗ್ಲಿ. ನಾನು ಕೊಟ್ಟಿದ್ದನ್ನ ಅವ್ರು ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇಷ್ಟು 5 ವರ್ಷದ ಮಗು, ನಾನು ಕೊಟ್ಟಿದ್ದನ್ನ ಇಂದ್ರ ನಿಮಗೆ ಕೊಡ್ತಾನೆ. ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಭಗವಂತ, ಸ್ವಯಂ ಭಗವಂತ ಮಗುವಾಗಿ ಬಂದು ಲೀಲೆ ಮಾಡ್ತಾ ಇದ್ದಾನೆ. ಮಗು ಅಲ್ಲ ಅವನು, ಮಗು ಆಗಿ ಬಂದು ಲೀಲೆ ಮಾಡ್ತಾ ಇದ್ದಾನೆ. ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಕರ್ಮಕಾಂಡ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ. ಕರ್ಮ ಮೀಮಾಂಸೆ ಹೇಳ್ತಾ ಇದ್ದಾನೆ ಭಗವಂತ. ಅದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇಂದ್ರ ನಿಮಗೆ ಸಿಗದೇ ಇರುವುದನ್ನ ಕೊಡೋದಕ್ಕೆ ಬರೋದಿಲ್ಲ, ಅಥವಾ ನಿಮಗೆ ಸಿಗಬೇಕಾದದನ್ನ ತಪ್ಪಿಸೋದಕ್ಕೂ ಸಾಧ್ಯವಿಲ್ಲ. ಅದೇನ್ ಮಾಡ್ತಾನೆ ಮಾಡ್ಲಿ ನೋಡೋಣ. ನಾನು ಕೊಟ್ರೆ ಮಾತ್ರ ಅವ್ನು ಕೊಡ್ತಾನೆ. ಇಲ್ಲಿ ನೋಡಿ, ಲಭತೆ ಜತಃ ಕಾಮಾನ್ ಮೈವ ವಿಹಿತಾನ್ ಹಿತಾನ್ ಅನ್ನುವಾದ. ಇಂಥ ಶ್ರದ್ಧೆಯನ್ನ ಪಡೆದು ಒಬ್ಬ ನಿರ್ದಿಷ್ಟ ದೇವತೆಯನ್ನ ಪೂಜಿಸ್ತಾನೆ ಅವನು. ಮತ್ತೆ ತನ್ನ ಅಭಿಷ್ಟಗಳನ್ನ ಪೂರೈಸ್ಕೊಳ್ತಾನೆ, ತನ್ನ ಇಚ್ಛೆಗಳನ್ನ ಪೂರೈಸ್ಕೊಳ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹವನ್ನೆಲ್ಲ ಕೊಡುವವನು ನಾನೊಬ್ಬನೇ. ಹಾಗಿದ್ರೆ ಮತ್ತೆ ನಾವು ಇಷ್ಟು ದಿನ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ವಿ. ದೇವತೆಗಳು ಯಾಕೆ ಬಂದು ನಮಗೆ ಕನಸಲ್ಲಾದ್ರೂ ಹೇಳಿಲ್ಲ ಒಂದ್ ಮಾತು, ಬೇಡ ಬೇಡ ನನ್ನ ಪೂಜೆ ಮಾಡಬೇಡಿ, ಅಲ್ಲಿ ಮಾಡಿ ಅಂತ ಯಾಕೆ ಹೇಳಿಲ್ಲ ಅಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನಗೆ ಇಚ್ಛೆ ಇತ್ತು ತಾನೆ ದೇವತೆಗಳ ಪೂಜೆ ಮಾಡ್ಬೇಕು ಅಂತ. ಜ್ಞಾನದ ಕೊರತೆಯಿಂದ ಅಜ್ಞಾನದಿಂದ ಇಚ್ಛೆ ಬೆಳೆಸ್ಕೊಂಡೆ. ಕಾಮ ಅವಿದ್ಯಾ ಕಾಮ ಕರ್ಮ. ನಾನು ಏನ್ ಹೇಳ್ತೀನಿ, ನಿಮ್ಗೆ ಯಾವ್ದ್ರಲ್ಲಿ ಇಚ್ಛೆ ಬರುತ್ತೆ ಅದು ನಾನು ಈಡೇರಿಸ್ತೀನಿ. ಹೌದಲ್ವಾ? ತಸ್ಯ ಆಚರಣ ಶ್ರದ್ಧಾಂ ತಾಮೇವ ವಿದಧಾಮ್. ಅದಕ್ಕೆ ನಾನು ಕೊಟ್ಟೆ ಅಷ್ಟೇ. ಇವಾಗ ನನ್ನ ಮೇಲೆ ಕೇಸ್ ಹಾಕ್ತೀರಾ ನೀವು? ಇಲ್ಲ, ಹಾಕಂಗಿಲ್ಲ ನೀವು. ಹಾಕ್ತೀರಾ ಕೃಷ್ಣ ಮೇಲೆ ಕೇಸು? ಯಾಕೆ ನಮಗ್ ಬಂದು ಹೇಳಿಲ್ಲ ನೀನು ಅಂತ? ಯಾಕೆ ಹೇಳಬಾರದಿತ್ತು? ನಾನು ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಷ್ಟೇ. ಎಲ್ಲಿ ಹೇಳಿದೆ? ನಿನ್ನ ಹೃದಯದಲ್ಲಿ ಕೂತಿರೋದೇ ನಾನಲ್ವನಪ್ಪ. ನಾನು ಹೇಳ್ತಾ ಇರ್ತೀನಿ ಒಳಗಡೆಯಿಂದ, ಯಾಕೆ ಹೇಳಿಲ್ಲ ನೀನು? ಅಜ್ಞಾನ ತುಂಬ್ಕೊಂಡ್ಬಿಟ್ಟಿತ್ತು, ಗೊತ್ತಾಗಿಲ್ಲ. ಸೌಂಡ್ ಅಲ್ಲಿ ಕೇಳಿಸಿಲ್ಲ. ನೀವೇನು ಹೇಳಿದ್ರೆ ಸೌಂಡ್ ಅಲ್ಲಿ ಕೇಳಿಸಿಲ್ಲ. ಹೌದು, ಸೌಂಡ್ ಇದ್ದ ಕೇಳಿಸಲ್ಲ. ಸೌಂಡ್ ಇದ್ದ ಕೇಳಿಸಲ್ಲ. ಅದು ಯಾವ ಸೌಂಡು? ಮೆಟೀರಿಯಲಿಸ್ಟಿಕ್ ಸೌಂಡ್ಸ್. ದುಡ್ಡು ಬೇಕು, ಕೆಲಸ ಬೇಕು, ಮನೆ ಬೇಕು. ಕೃಷ್ಣ ಹೇಳ್ತಾ ಇದ್ದ ಒಳಗಿಂದ, ಬೇಡ ಇದೆಲ್ಲ ಬಯಸ್ಬೇಡ, ನನ್ನ ಪ್ರೇಮವನ್ನು ಬಯಸು, ಕೃಷ್ಣ ಪ್ರೇಮ ಬಯಸು. ಏನು ಹೇಳ್ತಿ ಕೃಷ್ಣ ಕೇಳಿಸ್ತಾ ಇಲ್ಲ. ದುಡ್ಡು ಬೇಕು, ದುಡ್ಡು ಬೇಕು, ಮನೆ ಬೇಕು, ಐಶ್ವರ್ಯ ಬೇಕು, ಕೀರ್ತಿ ಬೇಕು. ಎಲ್ಲಿ ಕೇಳಿಸುತ್ತೆ ಮತ್ತೆ? ಯಾಕಂದ್ರೆ ನಿನ್ನ ಶ್ರದ್ಧೆ ಅಲ್ಲಿ ಫಿಕ್ಸ್ ಆಗಿತ್ತು. ತಸ್ಯ ಅಚಲಂ ಶ್ರದ್ಧಾಂ ತಾಮೇವ ವಿದಧಾಮಿ. ಹಿಂಗಿದ್ದಾಗ ನಾವು ನಾಶವಾಗುತ್ತೇವೆ, ಜೀವ ನಾಶವಾಗ್ತಾನೆ. ಭಗವಂತನ ಭಕ್ತಿ ಯಾವ ಕಾಲಕ್ಕೂ ಕೂಡ ಮಾಡೋಕ್ಕಾಗೋದಿಲ್ಲ, ನಾಶ ಆಗ್ತಾನೆ.
ಕಣ್ಮುಂದೆ ಅದು ಕಾಣಿಸ್ಕೊಂಡ್ರೆ ಇಂಥ ಜನಗಳಿಗೆ ಏನು ಗತಿ? ಇಂಥ ಜನಗಳಿಗೆ ಏನ್ ಗತಿ? ಕ್ಷುಲ್ಲಕವಾದ ಯಾವುದೋ ಚಿಲ್ಲರೆ ಕಾಸಿಗೋಸ್ಕರ ಹೋಗಿ ದೇವತೆಗಳ ಹತ್ರ ಬೇಡ್ತಾರೆ. ಕುರಿ ಬಲಿ ಕೊಡ್ತಾರೆ, ಪ್ರಾಣಿ ಬಲಿ ಕೊಡ್ತಾರೆ. ಈ ಪ್ರಾಣಿಗಳನ್ನ ಎಲ್ಲಿ ಹಾಕ್ತಾನೆ ಭಗವಂತ? ಅಪ್ಪಿ-ತಪ್ಪಿಯಾದ್ರೂ ಕೂಡ ಪ್ರೀತಿಯಿಂದ ಒಂದ್ಸಲ ನೋವಿಂದನಾದ್ರೂ ಆರ್ತ ಜಿಜ್ಞಾಸು ಅರ್ಥ ಕೃಷ್ಣ ಅಂತ ಕರೆದ್ರೆ ಭಗವಂತ ಪ್ರೊಟೆಕ್ಟ್ ಮಾಡಿ ಹಿಡ್ಕೋತಾನೆ ಕೈ. ಈಗ ವೈಫೈ ಇದೆ ಇಲ್ಲಿ. ಸ್ವಲ್ಪ ರೇಂಜ್ ಇಂದ ಆಚೆ ಹೋದ ತಕ್ಷಣ ಬಿಟ್ಬಿಡುತ್ತೆ ಕೈ ಬಿಟ್ಬಿಡುತ್ತೆ. ಒಂಚೂರು ಹತ್ರ ಬಂದ್ರೆ ಏನಾಗುತ್ತೆ, ಮತ್ತೆ ಕನೆಕ್ಟ್ ಆಗ್ಬಿಡುತ್ತೆ. ಫಿಕ್ಸ್. ನಾವು ದೂರ ಹೋಗ್ತಾ ಇದೀವಿ ಅಷ್ಟೇನೆ, ವೈಫೈ ರೇಂಜ್ ಇಂದ ದೂರ ಹೋಗ್ತಾ ಇದೀವಿ, ಬಿಟ್ಬಿಡಿ ನನ್ನ ಕೈ ಕೃಷ್ಣ. ಓಕೆ, ಬನ್ನಿ ನನ್ನ ಹತ್ರ ಬನ್ನಿ ಕೃಷ್ಣ ಅನ್ನಿ. ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಉದಾರ ಏವೈತೆ ಜ್ಞಾನಿ ಸರ್ವಂ ತ್ವಾಮೈ ತ್ವಮೇಮತಂ. ಉದಾರ ಏವೈತೆ ಸರ್ವಂ. ಜ್ಞಾನಿ ನನಗೆ ತುಂಬಾ ಇಷ್ಟ ಈ 4 ದಿನದಲ್ಲಿ. ಯಾಕಂದ್ರೆ ಜ್ಞಾನ ಇದೆ. ವೈಫೈ ರೇಂಜ್ ಎಲ್ಲಿವರೆಗೂ ಬರುತ್ತೆ? ವೈಫೈ ರೇಂಜ್ ಅರೆ ವೈಫೈ ಮನೇಲಿದೆ, ಅದೇ ಅವ್ನು ಯೂಸ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ನು ದೂರ ಇದ್ದಾನೆ. ಇದ್ರೂ ಕೂಡ ಅವ್ನು ಯೂಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವನ ಜ್ಞಾನದ ಕೊರತೆ, ಅಜ್ಞಾನದ ಕೊರತೆ. ಜ್ಞಾನದ ಕೊರತೆ, ಅಜ್ಞಾನದ ಕೊರತೆ. ಹೌದಲ್ವಾ? ಪ್ರಾಕ್ಟಿಕಲಿ ಥಿಂಕ್ ಮಾಡಿ ನೋಡಿ. ಭಗವದ್ಗೀತಾ ಪಕ್ಕಾ ಪ್ರಾಕ್ಟಿಕಲ್, ಸುಮ್ಮನೆ ಹೇಳೋದಿಲ್ಲ ಅದು. ಸುಮ್ಮನೆ ಹೇಳ್ತಾರಲ್ಲ ಪುರೋಹಿತರು, ಹಂಗ ಮಾಡಿಸ್ಬಿಡಿ ಹಿಂಗ್ ಮಾಡಿಸ್ಬಿಡಿ, ಅದಾಗುತ್ತೆ ಇದಾಗುತ್ತೆ. ಇಲ್ಲಿ ತೋರಿಸಿ ಪ್ರೂಫ್. ನಾನಾದ್ರೆ ಹಿಂಗೆ ಕೇಳೋದು, ಪ್ರೂಫ್ ತೋರ್ಸ್ರಿ ಪುರೋಹಿತ್ರೆ. ಬಾಯಿ ಬಂದಂಗೆಲ್ಲ ಒದರ್ಬಿಟ್ಟು ಹೋಗ್ತಿರಲ್ಲ, ಹೆಂಗ್ ಒದರ್ತೀರ ನೀವು? ಬಾಯಿ ಬಂದಂಗೆ ಶಾಸ್ತ್ರ ತೋರಿಸಿ, ಪುರಾವೆ ತೋರಿಸಿ, ಆಮೇಲೆ ಮಾತಾಡಿ. ಅವನು ಹೇಳ್ತಾನೆ, ಒಬ್ಬ ದೇಹ ಇದ್ದಂಗೆ. ನಮ್ ದೇಹನ ಹೇಗೆ ನಾವು ಪ್ರೀತಿ ಮಾಡ್ತೋ ಆಗ ದೇಶ ಪ್ರೀತಿ ಮಾಡ್ಬೇಕು. ಅರೆ ಮಂಕು ದಿಣ್ಣೆ, ನೀನು ದೇಶ ಪ್ರೀತಿ ಮಾಡಿದ್ರೆ ಮತ್ತೆ ಇಲ್ಲೇ ಹುಟ್ಟಬೇಕಾಗತ್ತೆ. ಏನ್ ಮನುಷ್ಯನಾಗೆ ಇಲ್ಲ, ಆರ್ಮಿ ನಾಯಿ ಆಗ್ಬಿಟ್ಟು ಹೋದ್ರು. ನನ್ನ ಏರಿಯಾ ನೋಡಿ, ಮೋಸ್ಟ್ಲಿ ಇವರೆಲ್ಲ ಹಿಂದೆ ದೇಶ ರಕ್ಷಣೆ ಮಾಡ್ತಿದ್ದವ್ರು ಅನ್ಸುತ್ತೆ. ನಮ್ ಏರಿಯಾಗೆ ಬರೋ ನಾಯಿನ ಇನ್ನೊಂದು ಏರಿಯಾದಾಗ ಬಿಡೋದಿಲ್ಲ. ಇದು ನಮ್ ಏರಿಯಾ, ನೀನ್ ಯಾಕೆ ಬರ್ತೀಯ? ಓ ಓ ಓ ಓ ಅನ್ನತ್ತೆ. ಅದಕ್ಕೆ ಅವ್ರ ಏರಿಯಾ ಮೇಲೆ ಪ್ರೀತಿ. ನನ್ ರೋಡ್ ಇದು, ನನ್ನ ಏರಿಯಾ. ಯಾರಿಗೆ ಮಣ್ಣಿನ ಮೇಲೆ ಆಸೆ ಇರುತ್ತೆ, ಹಣದ ಮೇಲೆ ಆಸೆ ಇರುತ್ತೆ, ಅವರೆಲ್ಲರೂ ಕೂಡ ಹಿಂಗಾಗ್ಬಿಡ್ತಾರೆ. ಪ್ರೂಫ್ ಬೇಕಾ? ಕೊಡ್ತೀವಿ. ನೀವು ತೋರಿಸಿ ಪ್ರೂಫ್. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಏನೋ ಹೇಳೋದಲ್ಲ. ಭಗವದ್ಗೀತೆ ಮುಂದೆ ಇರಬೇಕು, ಒಂದು ಪರಂಪರೆ ಇರಬೇಕು, ಕೂತ್ಕೋಬೇಕು, ಹೇಳ್ಬೇಕು. ಪ್ರಭುಪಾದರಿಗೆ ಅವ್ರದ್ದು ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್ ಇದೆ. ಓಕೆ, ಸುಮಾರು ಒಂದು 300-400 ರೆಕಾರ್ಡಿಂಗ್ಸ್ ಇದೆ. ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್, ಬೆಳಿಗ್ಗೆ 5 ಗಂಟೆ ವಾಕಿಂಗ್ ಹೋಗ್ತಾ ಇದ್ರು. ವಾಕಿಂಗ್ ಹೋಗೋದು ಏನ್ ಮಾಡ್ತಾ ಇದ್ರು, ಡಿಕ್ಟೋಫೋನ್ ರೆಕಾರ್ಡಿಂಗ್ ಮಾಡ್ತಾ ಇದ್ರು. ಈ ತರ ಟಾಪಿಕ್ಸ್ ತುಂಬಾ ಡಿಸ್ಕಸ್ ಮಾಡಿದ್ದಾರೆ ಅವರು. ನಾವ್ ಹೇಳ್ತೀವಿ ಅಷ್ಟೇ, ಓ ಅವನು ಮಹಾ ದೇಶ ರಕ್ಷಕ, ದೇಶವನ್ನು ಕಾಪಾಡ್ತಾ ಇದ್ದಾನೆ, ಅವನಿಗೆ ದೇಶದ ಪ್ರೀತಿ ಇದೆ, ದೇಶ ಸೇವೆ, ಈಶ ಸೇವೆ ಏನೋ ಓದಿರ್ತೀವಿ ನಾವು. ಅಲ್ಲ, ರೂಪದ ಹೇಳ್ತಾರೆ ದೇಶ ಸೇವೆ ಈಶ ಸೇವೆ ಅಲ್ಲ, ಯಾವ ಶಾಸ್ತ್ರನೂ ಕೂಡ ಹೇಳೋದಿಲ್ಲ. ಯಾರಿಗೆ ಹೇಳ್ತಾರೆ? ಕರ್ಮಕಾಂಡಿಯರಿಗೆ ಹೇಳ್ತಾರೆ. ಏನೂ ಮಾಡದೆ ಅವರು ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಲಿ ಅಂತ. ಎಲ್ಲೋ ಒಂದ್ ಕಡೆ ರಾಮಾಯಣದಲ್ಲೂ ಈ ಮಾತು ಬರುತ್ತೆ. ಜನನಿ ಜನ್ಮಭೂಮಿ ಗೊತ್ತಾ? ಯಾರಿಗೆ ಹೇಳಿದ್ದು? ಕೃಷ್ಣ ರಾಮಚಂದ್ರ ಕರ್ಮಕಾಂಡಿಯರಿಗೆ. ಜಟಾಯಿಗೆ ಯಾಕೆ ಹೇಳಿಲ್ಲ? ವಿಭೀಷಣನ್ಗೆ ಯಾಕೆ ಹೇಳಿಲ್ಲ ಆ ಮಾತು? ಸುಗ್ರೀವನ್ಗೆ ಯಾಕೆ ಹೇಳಿಲ್ಲ? ನೀವು ನನ್ನ ಸೇವೆ ಮಾಡಿ ನನ್ನ ಧಾಮಕ್ಕೆ ಬರ್ತೀರಾ ಅಂತ ಯಾಕೆ ಹೇಳಿದ್ರು? ಭಗವಂತ ಅವರವರ ಅದ್ ಹೇಳಿದ್ನಲ್ಲ ಇಲ್ಲಿ, ತಸ್ಯಾಚಲಂ, ಅವರವರ ನಿರ್ದಿಷ್ಟ ಇಚ್ಛೆಗಳಿಗೆ ಭಗವಂತ ಏನ್ ಮಾಡ್ತಾನೆ, ಎಲ್ಲಾ ತರ ಸಂದೇಶ ರಾಮಾಯಣದ ಎಲ್ಲಾ ತರದ ಸಂದೇಶ ಇದೆ. ರಾಮಾಯಣದಲ್ಲಿ ಎಲ್ಲರಿಗೂ ಸಂದೇಶ ಇದೆ. ಎಲ್ಲಾ ತರದ ಕರ್ಮಿಗಳಿಗೆ ಸಂದೇಶ ಇದೆ, ಜ್ಞಾನಿಗಳಿಗೂ ಸಂದೇಶ ಇದೆ, ಅಭಕ್ತರಿಗೆ ಸಂದೇಶ ಇದೆ, ಶುದ್ಧ ಭಕ್ತರಿಗೆ ಸಂದೇಶ ಇದೆ. ಅದು ಎಲ್ಲಾ ಸಂದೇಶಗಳಲ್ಲೂ ಶ್ರೇಷ್ಠವಾದ ಸಂದೇಶ ಯಾವುದು? ನನ್ನ ಪ್ರೇಮ ಪೂರ್ವಕ ಸೇವೆ ಮಾಡಿ ನನ್ನ ಧಾಮಕ್ಕೆ ಬನ್ನಿ. ಇದು ಶ್ರೇಷ್ಠ ಇನ್ಸ್ಟ್ರಕ್ಷನ್ಸ್. ನಮ್ಗೆ ಯಾವ ಇನ್ಸ್ಟ್ರಕ್ಷನ್ ತಗೋಬೇಕು ಕನ್ಫ್ಯೂಷನ್. ಯಾಕಂದ್ರೆ ಹೇಳೋರಿಲ್ಲ ಸರಿಯಾಗಿ, ನಮ್ಗೆ ಹೇಳೋರಿಲ್ಲ ನಮ್ಗೆ ಯಾರು.
ಕೂತ್ಕೊಂಡು ಕಿವಿ ಹಿಂಡಿ ಇದು ಸರಿ ಇಲ್ಲ, ಇದು ಮಾಡಬೇಡ, ಇದು ಸರಿ ಇದೆ, ಇದು ಮಾಡು ಅಂತ ಹೇಳೋರಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಷ್ಟ ಬಂದಂಗೆ ನಾವು ನಮ್ಗೆ ಇಷ್ಟ ಬಂದಂಗೆ ಬದುಕೊಂಡು ಹೋಗ್ತಾ ಇದೀವಿ. ಅದಲ್ಲದೆ ಸಾಧಿಸೋದ್ ಬೇರೆ, ನಾನ್ ಮಾಡೋದು ಶ್ರೇಷ್ಠ, ನೀ ಮಾಡೋದು ಸರಿ ಇಲ್ಲ, ನೀವ್ ಮಾಡೋದು ಸರಿ ಇಲ್ಲ ಅಂತ ಬೇರೆ ಹೇಳ್ತಾರೆ. ಮಾಡ್ತಾ ಇರೋದು ತಪ್ಪು, ಮತ್ತೆ ಸರಿ ನಮ್ಮನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ. ವಾರಣಾಸಿ ಕಾಶಿಲಿ ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನ ನಿಂದಿಸ್ತಾರೆ. ಯಾಕೆ ನಿಂದಿಸ್ತಾರೆ? ಇವರು ಮಾಯಾವಾದಿ ಸನ್ಯಾಸಿಗಳಿಂದನೇ ದೀಕ್ಷೆ ತಗೊಂಡಿದ್ದು. ಕೇಶವ ಭಾರತಿ ಅವರಿಂದ ಸನ್ಯಾಸಿ ತಗೊಂಡು ಅವ್ರನ್ನ ಆ ಪಂಗಡದವ್ರನ್ನ ನಿಂದನೆ ಮಾಡ್ತಿದ್ದಾರೆ. ಅಂದ್ರೆ ನೀವ್ ಮಾಡ್ತಾರೆ ಸರಿ ಇಲ್ಲ ಅಂತ. ಯಾರು? ಮಹಾಪ್ರಭು, ಚೈತನ್ಯ ಮಹಾಪ್ರಭು. ಅವ್ರೇನ್ ಮಾಡ್ತಾರೆ? ಪ್ರತಿವಾದಿಗಳು, ಮಾಯಾವಾದಿ ಸನ್ಯಾಸಿಗಳು, ಏನ್ ಮಾಡ್ತಾ ಇದೀಯ ನೀನು? ಒಬ್ಬ ಸನ್ಯಾಸಿಯಾಗಿ ಲಜ್ಜೆ ಬಿಟ್ಟು ಕುಣ್ಕೊಂಡು ಹಾಡ್ಕೊಂಡು ಓಡಾಡ್ತಾ ಇದೀಯ, ನೀನ್ ಯಾವಾಗ ವೇದಾಭ್ಯಾಸ ಮಾಡುವ ಅಂತ ಕೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸರಿಯಾದ ಉತ್ತರ ಹೇಳ್ತಾರೆ. ನೋಡಿ ಸ್ವಾಮಿ, ನನ್ನ ಗುರುಗಳಾದ ಶ್ರೀಲ ಈಶ್ವರಪುರಿಯವರು ನಮಗೆ, ನೀನೊಬ್ಬ ದಡ್ಡ ಇದೆಯಾ, ನಾಳ ಹಾಕಿದ್ಯಾ ನೀನು ವೇದ ಕಲಿಯೋದಕ್ಕೆ, ಅದಕ್ಕೋಸ್ಕರ ನೀನು ಬರೀ ಹರಿನಾಮ ಸಂಕೀರ್ತನೆ ಮಾಡು ಅಂತ ಹೇಳಿ ಕಳಿಸಿದ್ದಾರೆ ಅಷ್ಟೇ. ನಾನ್ ದಡ್ಡ. ಇದು ಕುಹಕ, ವ್ಯಂಗ್ಯವಾಗಿ ಮಾತಾಡೋದು. ಅಂದ್ರೆ ಅವರನ್ನ ಬದಲಾವಣೆ ಮಾಡಬೇಕು. ಹರಿನಾಮ ಸಂಕೀರ್ತನೆ ಎಲ್ಲದಕ್ಕೂ ಶ್ರೇಷ್ಠ ಅನ್ನೋದನ್ನ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಅವರು ಆ ಲೀಲೆ ಮಾಡ್ತಾರೆ ಮಹಾಪ್ರಭು. ಯಾಕಂದ್ರೆ ಸಂದೇಶ ಎಲ್ರಿಗೂ ಒಂದೇನೆ, ಅದ್ರ ಅರ್ಥ ಆಗೋದು ಬೇರೆ ಬೇರೆ ತರ. ನೋಡಿ, ಈ ಎಕ್ಸಾಂಪಲ್ ನಾನು ಕೊಟ್ಟಿದ್ದೇನೆ. ಮಾತು ಒಂದೇ, ಅರ್ಥ ಬೇರೆ ಬೇರೆ. ಹೇಗೆ? ಮಾತು ಒಂದೇ, ಅರ್ಥ ಬೇರೆ ಬೇರೆ. ಯಾರ್ಯಾರಿಗೆ ಹೇಗೆ ಅರ್ಥ ಆಗ್ಬೇಕು, ಯಾರ್ಯಾರ ಶ್ರದ್ಧೆ. ಈಗ ಒಬ್ಬ ಬಂದು ಕೇಳ್ತಾನೆ, ಸ್ವಾಮಿ ಹೊಟ್ಟೆ ಹಸಿವಾಗ್ತಾ ಇದೆ, ಹೊಟ್ಟೆ ತುಂಬಿಸ್ಕೋಬೇಕು, ಅದಕ್ಕೆ ಏನಾದ್ರು ಮಂತ್ರ ಇದೆಯಾ ಅಂತ ಕೇಳ್ತಾನೆ. ಹೊಟ್ಟೆ ಹಸಿವಾಗ್ತಾ ಇದೆ, ಅದಕ್ಕೆ ಮಂತ್ರ ಇದೆಯಾ ಅಂತ ಕೇಳ್ತಾನೆ ಗುರುಗಳನ್ನ. ಹಾ, ಮಂತ್ರ ಇದೆ, ಬಾ ಕೊಡ್ತೀನಿ ನಾನು. ಹಾ, ಕೊಡಿ ಮಂತ್ರ ಕೊಡಿ. ಏನ್ ಮಂತ್ರ? ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಇದು ಹೊಟ್ಟೆ ತುಂಬಿಸುವ ಮಂತ್ರ. ಹೌದಾ? ಈ ಮಂತ್ರ ಎಲ್ಲಿ ಹೇಳ್ಬೇಕು ನಾನು? ದಿನ ಬೆಳಿಗ್ಗೆ ಅಥವಾ ರಾತ್ರಿ ಯಾರಾದ್ರೂ ರಸ್ತೆ ಮಧ್ಯದಲ್ಲಿ ಹೇಳು. ರಸ್ತೆ ಮಧ್ಯದಲ್ಲಿ ಹೇಳಿದ್ರೆ ನನಗೆ ಹೊಟ್ಟೆ ತುಂಬುತ್ತಾ? ಖಂಡಿತ ತುಂಬುತ್ತೆ. ಆ ಮಂತ್ರ ಉಚ್ಚಾರಣೆ ಮಾಡ್ತಾನೆ. ಆ ಮಂತ್ರದ ಅರ್ಥ ಇವನು ಗೊತ್ತಿಲ್ಲ, ಹೇಳ್ದವನಿಗೆ. ಆ ಮಂತ್ರದ ಅರ್ಥ ಯಾರಿಗೆ ಅರ್ಥ ಆಗ್ಬೇಕೋ ಅವ್ರಿಗೆ ಅರ್ಥ ಆಗುತ್ತೆ. ಓ, ಯಾರೋ ಮನೆ ಮುಂದೆ ಭಿಕ್ಷುಕ ಬಂದಿದ್ದಾನೆ, ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಅಂತ ಗೃಹಿಣಿ ಏನ್ ಮಾಡ್ತಾಳೆ? ಓಡೋಡಿ ಬಂದು ಅವನ್ ಜೋಳಿಗೆ ತುಂಬಿಸ್ತಾಳೆ. ಆ ಮಂತ್ರದ ಅರ್ಥ ಇವನು ಗೊತ್ತಿಲ್ಲ, ಹೇಳ್ದವನಿಗೆ. ಆ ಮಂತ್ರದ ಅರ್ಥ ಯಾರಿಗ್ ಗೊತ್ತಾಯ್ತು ಅವ್ರು ಓಡ್ ಬರ್ತಾರೆ. ಅಂದ್ರೆ ಅದಕ್ಕೇನೋ ಒಂದು ಅರ್ಥ ಇದೆ. ಆ ಅರ್ಥ ಯಾರಿಗ ಅರ್ಥ ಆಗುತ್ತೋ ಅವ್ರು ಅದನ್ನ ಅರ್ಥ ಮಾಡ್ಕೋತಾರೆ. ಇವನಿಗೆ ಅರ್ಥ ಆಗಿಲ್ಲ, ನನ್ಗೆ ಅರ್ಥ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಅದಕ್ಕೆ ಅರ್ಥ ಇಲ್ಲ ಅಂತ ಅಲ್ಲ. ನಮಗೆ ಬೇರೆ ತರ ಅರ್ಥ ಆಗ್ಬೋದು, ಅಥವಾ ಅರ್ಥ ಆಗದೇನೂ ಹೋಗ್ಬೋದು. ಅದಕ್ಕೆ ನಿಮ್ಮ ಶ್ರದ್ಧೆ ಯಾವ್ದ್ರ ಮೇಲೆ ಇರುತ್ತೆ ಅದಕ್ಕೆ ತಕ್ಕಂಗೆ ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಎಲ್ಲರನ್ನೂ ತೃಪ್ತಿಪಡಿಸಕ್ ಆಗೋದಿಲ್ಲ. ಇಲ್ಲಿ 32 ಜನ ಇದ್ದೀವಿ ನಾವು. 32 ಶ್ರದ್ಧೆ ಇರುತ್ತೆ, ಅಥವಾ ಅಟ್ಲೀಸ್ಟ್ ಒಂದು ಅದ್ರಲ್ಲಿ 16 ತರ ಶ್ರದ್ಧೆ ಅಂತ ಇದ್ದೇ ಇರುತ್ತೆ. ನಿಮ್ಗೆ ಈ ಶ್ರದ್ಧೆ ನಂಬರ್ 1, 2, ನಂಬರ್ 3, ನಂಬರ್ 4, ನಿಮ್ಗೆ ಈ ಶ್ರದ್ಧೆ ಅಂತ ಹೇಳಕ್ ಬರೋದಿಲ್ಲ. ಎಲ್ರು ಕಾಮನ್ ಆಗಿ ಹೇಳ್ಬೇಕು. ಯಾರಿಗೆ ಹೇಗೆ ಅರ್ಥ ಆಗುತ್ತೋ ಅವ್ರಿಗೆ ಅರ್ಥ ಮಾಡ್ಬೇಕು. ಪ್ರಭುಜಿ, ನೀವು ಅವತ್ತೊಂದ್ ದಿನ ಹಂಗೆ ಹೇಳ್ದೆ ಅಲ್ಲ? ಹೌದು, ಹಂಗೆ ಹೇಳ್ದೆ. ಅದ್ರ ಅರ್ಥ ಯಾಕೆ ಈ ತರ? ಆ ತರ ಅರ್ಥ ಅಲ್ಲ ಅದು, ಅದಕ್ಕೆ ಅರ್ಥ ಈ ತರ. ನಿಮ್ಗೆ ಯಾಕೆ ಆ ತರ ಅರ್ಥ ಆಯ್ತು? ಅದಕ್ಕೋಸ್ಕರ ನಾನು ಕೇಳೋದು, ಪ್ರಶ್ನೆ ಕೇಳಿ ಅಂತ. ಯಾಕಂದ್ರೆ ನನಗೆ ಒಂದು 4-5 ತರ ಯೋಚನೆ ಮಾಡ್ಬೋದು ನಾನು. ಕೆಲವ್ರಿಗೆ ಈ ತರ ಪ್ರಶ್ನೆ ಬರ್ಬೋದು, ಓಕೆ ಇದಕ್ಕೆ ಆನ್ಸರ್ ಹೇಳೋಣ. ಕೆಲವ್ರಿಗೆ ಈ ತರ ಪ್ರಶ್ನೆ ಬರ್ಬೋದು, ಇದಕ್ಕೆ ಆನ್ಸರ್ ಹೇಳೋಣ. ಆದ್ರೆ ಎಲ್ರಿಗೂ ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ? ಭಗವದ್ಗೀತೆ ಮೇಲೆ ಅಪಾರ್ಥ ಬರುತ್ತೆ, ನನ್ನ ಮೇಲೆ ತಪ್ಪು ಅಪಾರ್ಥ ಬರುತ್ತೆ. ಇವ್ರು ಹಂಗ ಹೇಳಿದ್ರು, ಅವ್ರು ಹಿಂಗೆ ಹೇಳಿದ್ರು ಅಂತ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸೂರ್ಯ ಮುಳುಗ್ದ ಅಂತ ಒಂದು ಪದ, ಸೆಂಟೆನ್ಸ್. ಸೂರ್ಯ ಮುಳುಗಿದ, ನಿಮ್ಗೇನ್ ಅರ್ಥ ಆಯ್ತು ಇವಾಗ? 32 ಜನಕ್ಕೆ. ಒಬ್ರು ಹೇಳ್ತಾರೆ, ಹಾ ಪ್ರಭು ಸಂಜೆ ಆಯ್ತು ಅಂತ ಅರ್ಥ. ಓಕೆ, ಸೂಪರ್. ಬ್ರಾಹ್ಮಣರು ಏನ್ ಅರ್ಥ ಮಾಡ್ಕೊಳ್ತಾರೆ? ಸೂರ್ಯ ಮುಳುಗಿದ್ನ, ಸಂಧ್ಯಾ ವಂದನೆ ಮಾಡ್ಬೇಕು, ಸಾಯಂ ಸಂಧ್ಯಾ. ಓಕೆ. ಗೃಹಿಣಿ ಏನ್ ಅರ್ಥ ಮಾಡ್ಕೊಳ್ತಾಳೆ? ಮನೆ ಮುಂದೆ ರಂಗೋಲಿ ಹಾಕ್ಬೇಕು, ಅಥವಾ ಮನೆ ಗುಡಿಸ್ಬೇಕು, ಕಸ ಗುಡಿಸ್ಬೇಕು.
ಅಥವಾ ಪೂಜೆ ಮಾಡ್ಬೇಕು. ಏನು ಅರ್ಥ ಮಾಡ್ಕೊಳ್ತೇವೆ. ಮಕ್ಕಳಿಗೆ ಸಂಜೆ ಸೂರ್ಯ ಮುಳುಗಿದ ಮನೆಗೆ ಬನ್ನಿ ಆಟ ಆಡಿ ಸಾಕು ಅಂತ ಅರ್ಥ. ಹೌದಾ? ಕಳ್ಳನಿಗೆ ಸೂರ್ಯ ಮುಳುಗಿದ ನಮ್ ಕೆಲಸ ಶುರು ಆಯ್ತು ಇನ್ನ ಕಳ್ಳತನಕ್ಕೆ. ಒಬ್ಬ ಕಾಮಿಗೆ ಏನ್ ಅರ್ಥ ಆಗುತ್ತೆ? ಸೂರ್ಯ ಮುಳುಗಿದ, ತಮೋಗುಣ ಜಾಸ್ತಿ ಆಯ್ತು, ರಮಿಸ್ಬೇಕು, ಸುಖಿಸ್ಬೇಕು. ಇದು ಯಾರಿಗೆ ಹೇಗೆ ಅರ್ಥ ಆಯ್ತು? ಸೂರ್ಯ ಮುಳುಗಿದ ಅಷ್ಟೇ ನಾನು ಹೇಳಿದ್ದು. ಯಾರಿಗೆ ಏನ್ ಅರ್ಥ ಆಯ್ತು? 5-6 ಎಕ್ಸಾಂಪಲ್ ಕೊಟ್ಟೆ. ತಪ್ಪು ನಂದ? ನಾನು ಸೂರ್ಯ ಮುಳುಗಿದ ಅಂತ ಹೇಳಿದೆ ಅಷ್ಟೇ. ನೀವ್ ಯಾಕೆ ಬೇರೆ ಬೇರೆ ಅರ್ಥ ಮಾಡ್ಕೋಬೇಕಾಗಿತ್ತು? ಅದಕ್ಕೆ ಭಗವದ್ಗೀತಾ ಯಥಾರೂಪ ಪ್ರಶ್ನೆ ಕೇಳಿ, ಸ್ವಾಮಿ ಸೂರ್ಯ ಮುಳುಗಿದ ಅಂತ ಏನರ್ಥ? ನಿಮ್ಗೇನ್ ಅರ್ಥ ಆಯ್ತು? ಅಲ್ಲ ಕಳ್ಳತನ ಮಾಡ್ಬೇಕು ಅನ್ಸ್ತು ನನಗೆ, ಅದೆಲ್ಲ ಅರ್ಥ. ಮತ್ತೆ ಆ ಅರ್ಥ ಅಲ್ಲ. ನಿಮ್ಗದ ಅರ್ಥ ಇರ್ಬೋದು. ಅದೇ ಭಗವದ್ಗೀತೆ ಅರ್ಥ ಅದಲ್ಲ. ಅದಕ್ಕೆ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅಟ್ಲೀಸ್ಟ್ ಭಗವದ್ಗೀತೆ ಯಥಾರೂಪ ಯಾಕೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಆಗ್ತಾ ಇಲ್ವಾ? ಇಲ್ಲ ನಾನು ಅನ್ಕೊಂಡಿದ್ದು ತಪ್ಪಿರ್ಬೋದು. ನನ್ನ ಅನ್ಕೊಂಡಿದ್ದಕ್ಕಿಂತ ಬೇರೆ ಏನೋ ಅರ್ಥ ಇರ್ಬೋದು ಅನ್ನೋದಾದ್ರೂ ಗೊತ್ತಾಗ್ಲಿ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ನೇರವಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಯಾವುದೇ ಆಗ್ಲಿ ಅದನ್ನ ಏನಿದೆ ನೇರವಾಗಿ ಹೇಳಬೇಕು. ಸೂರ್ಯ ಮುಳುಗಿದ ಅಂತ ಹೇಳಿದ್ರೆ ಏನ್ ಅರ್ಥ ಆಯ್ತು? ಒಬ್ಬೊಬ್ರಿಗೆ ಒಂದು ಅರ್ಥ ಮಾಡ್ಕೊಬಿಡ್ತಾರೆ. ಅದಕ್ಕೆ ಹಂಗ್ ಮಾಡ್ಕೋಬಾರ್ದು. ಒಬ್ಬೊಬ್ರಿಗೊಂತ ಅರ್ಥ ಆಗ್ಬಾರ್ದು. ಎಲ್ರಿಗೂ ಒಂದೇ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಎಕ್ಸಾಂಪಲ್ಸ್ ಕೊಟ್ಟು, ಉದಾಹರಣೆ ಕೊಟ್ಟು, ಅಲ್ಲಿ ಇಲ್ಲಿ ಏನಾದ್ರು ಹೇಳಿ ಅದು ಹೇಗಾಗುತ್ತೆ ಅರ್ಥ ಮಾಡಿಸ್ಬೇಕು. ಓಕೆ. ಸಮ್‌ಟೈಮ್ಸ್ ಏನಾಗುತ್ತೆ ಅರ್ಥ ಮಾಡ್ಸಕ್ಕೋಸ್ಕರ ಬೇರೆ ಹೇಗೋ ಹೇಳಿರ್ಬೋದು ನಾನು. ಅದು ಹರ್ಟ್ ಆಗ್ಬೋದು ಅಥವಾ ಖುಷಿನೇ ಆಗ್ಬೋದು, ಏನೇ ಆಗಿರ್ಬೋದು. ಅರ್ಥ ಆಗ್ಬೇಕು. ಅದೇ ಹೇಳ್ತಾರಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮ ಸೀತೆಗೆ ಏನಾಗ್ಬೇಕು ಅಂತ ಕೇಳಿದ್ರೆ ಏನ್ ಅರ್ಥ ಆಯ್ತು? ಮತ್ತೆ ರಾಮಾಯಣ ಏನ್ ಕೇಳಿದ್ರಿ ಹಾಗಾದ್ರೆ ಅನ್ನೋ ತರ ಆಗ್ಬಿಡುತ್ತಲ್ವಾ? ಹಾಗಾಗ್ ಬಿಡಬಾರ್ದು. ಪ್ರಶ್ನೆ ಕೇಳಿ ಒಂದ್ ಸಲ ಅಲ್ಲ ಅದನ್ನ 10 ಸಲ ಕೇಳಿ ಪರವಾಗಿಲ್ಲ. ನಮ್ಗೆ ಅದು ಕನ್ವಿನ್ಸ್ ಆಗೋವರೆಗೂ ನನ್ನನ್ ಬಿಡಬಾರ್ದು ನೀವು. ಪ್ರಭು ನನಗೆ ಈ ಕ್ವೆಷನ್‌ಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ. ನನ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ನನ್ಗೆ ಕನ್ವಿನ್ಸ್ ಆಗೋ ತರ ನೀವ್ ಹೇಳಿ. ಬಿಡಬಾರ್ದು ನನ್ನನ್ನ. ರಾತ್ರಿ ನನ್ಗೆ ನಿದ್ದೆ ಬರಬಾರ್ದು. ಏನೋ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಆನ್ಸರ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು? ಅವಾಗ ಮಾತ್ರ ಇಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಕಂಟಿನ್ಯೂ ಮಾಡ್ತೀನಿ. ಶ್ಲೋಕ 22 ಅನುವಾದ ಏನ್ ಹೇಳುತ್ತೆ? ನೋಡಪ್ಪ ನೀನ್ ಏನಾದ್ರೂ ಒಂದು ಆಸೆಯನ್ನ ಮನಸ್ಸಲ್ಲಿ ಇಚ್ಛಿಸುತ್ತಲೇ ನಾನು ಕೊಡ್ತೀನಿ. ನಾನು ನಿನ್ಗೆ ಅಭಿಷ್ಟವನ್ನು ಈಡೇರಿಸ್ತೀನಿ. ಅಂದ್ರೆ ದೇವತೆಗಳನ್ನ ಕೇಳಿದ್ರೆ, ದೇವತೆಗಳ ಹತ್ರ ಹೋಗಿ ನನಗೆ ಅದು ಬೇಕು, ಇದು ಬೇಕು ಅಂತ ಕೇಳಿದಾಗ ಓಕೆ ಭಗವಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಈಡೇರಿಸ್ತಾನೆ. ಅದನ್ನ ಕೊಡೋದು ನಾನೇ. ಅದನ್ನ ಕೊಡೋದು ನಾನೇ. ಬಟ್ ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನಾಗುತ್ತೆ, ನಿನಗೆ ಯಾರು ಕೊಟ್ರೋ ಅವ್ರ ಮೇಲೆ ಶ್ರದ್ಧೆ ಬಂದ್ಬಿಡುತ್ತೆ. ಓ ನನಗೆ ಇವ್ರು ಕೊಟ್ರು. ಇನ್ ಕೆಲವರು ಇವರೇ ರೀ ನಮ್ಗೆ ಆಪರೇಷನ್ ಮಾಡಿಸಿದ್ರು, ಡೆಲಿವರಿ ಮಾಡಿಸಿದ್ದು ನನಗೆ ಇವರೇ. ಮಗ 25 ವರ್ಷ ಆಗಿರುತ್ತೆ. ಅವನು ಮದುವೆ ಮಾಡ್ತಿರ್ತಾರೆ. ನಿನಗೊಂದು ವಿಷಯ ಗೊತ್ತಾ? ನಿನ್ನ ಡೆಲಿವರಿ ಮಾಡಿಸಿದ್ದು ಇವರೇ. ಹೌದು ಡೆಲಿವರಿ ಮಾಡಿಸಿದವ್ರೆ. ಅಂದ್ರೆ ಅರ್ಥ ಅವರೇ ದೇವ್ರಾ? ಅಲ್ಲ ನಾನು ಕೇಳಿದ್ದೀನಿ ಇದನ್ನ. ಸೀನಿಯರ್ ಡಾಕ್ಟ್ರು. ನಮ್ಮ HL ಒಬ್ರು ಇದ್ರು ಸೀನಿಯರ್ ಡಾಕ್ಟ್ರು. ರಿಟೈರ್ಡ್ ಆಗ್ಬಿಟ್ರು ತುಂಬಾ ವರ್ಷ ಆಯ್ತು. ಮಹಾಲಕ್ಷ್ಮಿ, ಡಾಕ್ಟರ್ ಮಹಾಲಕ್ಷ್ಮಿ. ಅವರೇ HL ಅಲ್ಲಿ ಒಂದು ಒಳ್ಳೆ ಹೆಸರು ಅವರಿಗೆ. ತುಂಬಾ ತುಂಬಾ ಕೇಸ್ ನಾರ್ಮಲ್ ಡೆಲಿವರಿ ಮಾಡಿಸಿದ್ದಾರೆ ಅಂತ. ಬಟ್ ಇವಾಗೆಲ್ಲ ನಾರ್ಮಲ್ ಏನಂದ್ರೆ ಸಿಸೇರಿಯನ್ ಆದ್ರೆ ನಾರ್ಮಲ್. ಏನ್ ಡೆಲಿವರಿ ಆಯ್ತಾ? ಡೆಲಿವರಿ ಆಯ್ತು. ಏನ್ ನಾರ್ಮಲ್? ನಾರ್ಮಲ್. ಏನು ನಾರ್ಮಲ್ ಅಂದ್ರೇನು ಸಿಸೇರಿಯನ್ನೇ. 100 ಡೆಲಿವರಿ ಆದ್ರೆ ಅದರಲ್ಲಿ 99 ಕೇಸ್ ಸಿಸೇರಿಯನ್. ಸೊ ಅದು ನಾರ್ಮಲ್ ಆಗ್ಬಿಟ್ಟಿದೆ ಇವಾಗ. ಹಾಗೆ ಅವರು ನಾರ್ಮಲ್ ಡೆಲಿವರಿ ಮಾಡಿಸೋರು. ಸೊ ಅದಕ್ಕೆ ಸ್ವಲ್ಪ HL ಫೇಮಸ್. ಅವ್ರು ಆ ಡಾಕ್ಟರ್ ಆಪರೇಷನ್ ಮಾಡಿ ಅಂದ್ರೆ ಡೆಲಿವರಿ ಮಾಡ್ತಿರೋ ಮಗುಗೆ ಮದುವೆ ಆಗ್ತಿರುತ್ತೆ. ಅವ್ರಿಗೆ ಅವ್ರ ಅಪ್ಪ ಮಾಡಿದ್ರೆ ನೋಡಿ ಇವರೇ ಮಾಡ್ಸಿದ್ದು ಮಹಾಲಕ್ಷ್ಮಿ, ಡಾಕ್ಟರ್ ಮಹಾಲಕ್ಷ್ಮಿ. ಏನ್ ಅನ್ಸುತ್ತೆ ಅವಾಗ? ಇನ್ನೂ ಅಟ್ಯಾಚ್‌ಮೆಂಟ್ ಇದೆ ಅಂತ ಆಯ್ತು. ಅಟ್ಯಾಚ್‌ಮೆಂಟ್ ಇಟ್ಕೋಬಾರ್ದು ಅಂತ ಅಲ್ಲ ಅದು. ಅದೊಂದು ಸ್ಮರಣೆ. ಓಕೆ ಇವ್ರ ಕೃಪೆಯಿಂದ. ಬಟ್ ಕೃಷ್ಣ ಅದು ಮಾಡ್ಸಿದ್ದು ಅವ್ರ ಮೂಲಕ ಕೃಷ್ಣ. ಅದಕ್ಕೆ ಫಸ್ಟ್ ನಾವು ಅವ್ನ ನೆನ್ಸ್ಕೋಬೇಕು. ಕೃಷ್ಣ ನಿನ್ ಕೃಪೆಯಿಂದ ಈ ಡಾಕ್ಟ್ರು ಪುಣ್ಯಾತ್ಮೆ ಒಳ್ಳೆ ಸುಸುಖವಾಗಿ ಹಂಗೆ. ಬಟ್ ನಾವು ನೆನ್ಸ್ಕೋತೀವ? ನೆನ್ಸ್ಕೋತೀವ ನಾವು?
ನಮ್ಮ ಎಲ್ಲಾ ಚಟುವಟಿಕೆಗೂ ಮೂಲ ಕಾರಣ ಅವನು. ಆದ್ರೆ ಯಾರ ಮೂಲಕವನು ಮಾಡಿಸ್ತಾ ಇದ್ದಾನೆ? ದೇವತೆಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ನಾವು ಕೇವಲ ನಿಮಿತ್ತ ಮಾತ್ರ. ಮಯೈವ ನಿಹತ್ಯತಾನ್ ಪೂರ್ವಮೇವ ತತ್ ನಿಮಿತ್ತ ಮಾತ್ರ ಭವತಿ ಸಾಚಿ. ಇವರೆಲ್ಲರೂ ನನ್ನಿಂದ ಮಯೇವ ವಿಹಿತಾನ್, ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ ಆಲ್ರೆಡಿ ಪೂರ್ವಮೇವ ತತ್, ಹಿಂದೆನೆ. ನೀನ್ ಸುಮ್ಮನೆ ನಿಮಿತ್ತ ಮಾತ್ರ ಅಷ್ಟೇ. ಈ ರಹಸ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ನಮ್ಮ ಎಲ್ಲದರ ಕಾರಣಗಳ ಕಾರಣ ಅದು ಕೃಷ್ಣ. ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಕೃಷ್ಣ ಭಕ್ತಿ ಮಾಡ್ತಾ ಇಲ್ಲ. ಕೃಷ್ಣ ಈ ಶ್ಲೋಕದಲ್ಲಿ ಎಷ್ಟು ಒತ್ತಗ ಹೇಳ್ತಾನೆ ನೋಡಿ. ಆ ಅನುಗ್ರಹ ಎಲ್ಲ ಕೊಡೋದು ನಾನು ಒಬ್ಬನೇ. ಜೀವಿಯು ತನ್ನ ಕಾಮವನ್ನ ಪೂರೈಸಿಕೊಳ್ಳುವ ಹುಚ್ಚಿನಿಂದ ದೇವತೆಗಳ ಬಳಿಗೆ ಹೋಗುತ್ತಾನೆ. ಈ ಸ್ಟೇಟ್ಮೆಂಟ್ಸ್ ಓದಿ ನೋಡೋಣ ಯಾರಾದ್ರೂ. ಜೀವಿಯು ತನ್ನ ಕಾಮವನ್ನ ಪೂರೈಸಿಕೊಳ್ಳುವ ಹುಚ್ಚಿನಿಂದ ದೇವತೆಗಳ ಬಳಿ ಓಡುತ್ತಾನೆ. ಮೊದ್ಲಿಂದನೂ ಅದೇ ಹೇಳ್ಕೊಂಡು ಬಂದೆ ನಾನು. ಪ್ರತಿಯೊಂದು ಕ್ಲಾಸಲ್ಲೂ ಏನಾದ್ರೂ ಒಂದು ಇದ್ರ ಬಗ್ಗೆ ಇದ್ದೇ ಇರ್ತಾ ಇತ್ತು. ಆಗ ಕೆಲವರು ಪ್ರಶ್ನೆ ಮಾಡಿದ್ರು. ಓಕೆ, ಆಮೇಲೆ ಅವರಿಗೆ ಅರ್ಥ ಮಾಡಿಸಿದ್ದಾಯ್ತು. ತುಂಬಾ ಕಷ್ಟ ಅರ್ಥ ಮಾಡಿಸೋದು. ಏನೋ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅರ್ಥ ಮಾಡಿಸೋದು. ಮುಂಚೆನೂ ಅದೇ ಹೇಳ್ಕೊಂಡ್ ಬರ್ತಾ ಇದೆ. ಭಗವದ್ಗೀತೆ ಓದಿ ಓದಿ ಎಷ್ಟೊಂದು ರಹಸ್ಯ ಇದೆ ಅದ್ರೊಳಗೆ. ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಕ್ಕೆ ಭಗವಂತ ಏನ್ ಕೊಡ್ಬೇಕೋ ಎಲ್ಲವನ್ನೂ ಕೊಡ್ತಾನೆ ಅಲ್ಲಿ. ಓಡ್ತೀವಿ ನಾವು, ಕಾಮವನ್ನ ಪೂರೈಸಿಕೊಳ್ಳೋ ಹುಚ್ಚಿನಿಂದ ಓಡ್ತೀವಿ. ಆದ್ರೆ ಕೃಷ್ಣ ಹೇಳ್ತಾನೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ ಕಲ್ಪಮೇಯತಾಂ ದೇವಾನ್ ದೇವಯೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಿಕಾಂ ಮದ್ಭಕ್ತ ಯಾಂತಿ ಮಾಮಪಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ ಕಲ್ಪಮೇಯತಾಂ. ದೇವತೆಗಳು ಕೊಡುವವರ ಅದು ಅಲ್ಪಕಾಲಿಕ. ಅದು ಇವತ್ತಿದ್ದು ನಾಳೆ ಇಲ್ಲದೆ. ಏನ್ ಮಾಡ್ತೀರಾ? ಇವತ್ತಿದ್ದು ನಾಳೆ ಇಲ್ಲದೆ ಇರ್ಬೋದು. ಓಕೆ, ಮ್ಯಾಕ್ಸಿಮಮ್ ಈ ಜನ್ಮದಲ್ಲಿ ಇರ್ಬೋದು, ನೆಕ್ಸ್ಟ್ ಜನ್ಮಕ್ಕಿಲ್ಲ. ಮ್ಯಾಕ್ಸಿಮಮ್ ಅದು ಹೇಳ್ತಾ ಇರೋದು. ಮಿನಿಮಮ್ ಒಂದು ಕ್ಷಣಕ್ಕಾದ್ರೂ ಇರುತ್ತೆ. ಏಕ್ ದಿನ ಕಾ ರಾಜ ಅಟ್ಲೀಸ್ಟ್. ಮ್ಯಾಕ್ಸಿಮಮ್ ಈ ದೇಹವರೆಗೂ ಇರೋವರೆಗೂ ಇರುತ್ತೆ ಅಷ್ಟೇ. ಅಂತವತ್ತು ಫಲ. ಆದ್ರೆ ಅದು ಎಂಡ್ ಆಗುತ್ತೆ, ಕೊನೆ ಆಗುತ್ತೆ. ಯಾವುದೇ ದೇವತೆಗಳ ಬಳಿಗೆ ಹೋಗಿ, ಶಿವನ ಬಳಿಗೆ ಹೋಗಿ, ಶಿವನನ್ನೂ ಕೂಡ ತಪಸ್ಸು ಮಾಡಿ ಭಸ್ಮಾಸುರ ಏನು ತನ್ನ ವರವನ್ನ ಪಡ್ಕೊಂಡ, ಬ್ರಹ್ಮದೇವರನ್ನ ತಪಸ್ ಮಾಡಿ ರಾಕ್ಷಸರ ವರವನ್ನ ಪಡ್ಕೊಂಡ್ರು. ಆದ್ರೆ ಅದು ಎಂಡ್ ಆಯ್ತು, ಮುಗೀತು. ಇನ್ ಯಾವ ಪುರುಷಾರ್ಥಕ್ಕೋಸ್ಕರ ಹೋಗ್ಬೇಕು ನಾವು ದೇವತೆಗಳ? ಒಂದು ವೇಳೆ ಇಲ್ಲ ನಾವು ದೇವತೆಗಳ ಹತ್ರ ಹೋಗೋದೆ, ನೀವು ತಿಪ್ಪರ್ಲಾಗ ಹಾಕಿ ಪರವಾಗಿಲ್ಲ ಅಂತ ಹೇಳೋಂಗಿದ್ರು ಕೂಡ ಹೋಗಿ. ನನ್ನ ರಿಕ್ವೆಸ್ಟ್ ಹೋಗಿ. ಆದ್ರೆ ಹೋಗ್ಬಿಟ್ಟು ನಾವು ಅದು ಬೇಕು ಇದು ಬೇಕು ಹೇಳಬಾರ್ದು. ನೀವು ಹಾಕಿ ಗಾಳ ಹಾಕಿ ಸರಿಯಾಗಿ ಅವ್ರಿಗೆ ಏನ್ ಬೇಕು, ಕೃಷ್ಣ ಬೇಕು ನನಗೆ, ಕೊಡ್ತೀಯಾ ಕೊಡು. ಒಬ್ಬ ಶ್ರೀಮಂತ ಇರ್ತಾನೆ, ಕೋಟ್ಯಾಧೀಶ್ವರ. ಒಬ್ಬ ಭಿಕ್ಷುಕ ಹೋಗ್ತಾನೆ, ಸ್ವಾಮಿ ಏನ್ ಬೇಕಾಗಿತ್ತು, ನನಗೊಂದು 4 ಆಣೆ ಬೇಕಾಗಿತ್ತು. ಎಲ್ಲ ಇವನ ನಿನ್ ಯೋಗ್ಯತೆಗೆ 4 ಆಣೆ ಕೇಳ್ತೀನೋ? ಯಾರು ಗೊತ್ತಾ ಇವರು? ಮಲ್ಟಿ ಮಿಲಿಯನರ್ ಇವನು. ಕೇಳ್ತೀಯ, 1,000 ರೂಪಾಯಿ, 1,00,000 ರೂಪಾಯಿ ಕೇಳೋದಲ್ವಾ? ಹೋಗಿ ಚಿಲ್ಲರೆ ಕಾಸು ಕೇಳ್ತಾ ಇದೀಯ ನೀನು ಅಂತ ಬೈದು ಕಳಿಸ್ತಾನೆ ಸೆಕ್ಯೂರಿಟಿ. ಏನ್ ಅನ್ಕೊಂಡಿದ್ಯಾ ನಮ್ಮ ಬಾಸ್ನ? 4 ಆಣೆ ಬೇಕು ಅಂತ ಕೇಳ್ತೀಯಾ ನಿನ್ ಯೋಗ್ಯತೆಗೆ? ಹೌದು, ಅವನ ಯೋಗ್ಯತೆ ಅಷ್ಟೇ. 4 ಆಣೆ ಸಿಕ್ಕಿದ್ರೆ ಸಾಕು ಅವನಿಗೆ. ದೊಡ್ಡ ಬಂಗ್ಲೆ ಕಟ್ಟಿರ್ತಾನೆ, ಕೋಟಿ ಕೋಟಿ ಜನ ಕಮಾಯಿ ಮಾಡ್ತಾ ಇರ್ತಾನೆ. ಅವನ ಹತ್ರ 4 ಆಣೆ ಕೇಳಿದ್ರೆ ಏನಂತ ಹೇಳ್ತಾರೆ? ಹೋಗ್ಬೇಕು, ದೇವತೆಗಳ ಹೋಗ್ಬೇಕು. ಹೋಗಿ, ದೇವತೆಗಳೇ ಏನಪ್ಪಾ ಬೇಕು? ನನಗೆ ಒಂದು ಬೇಕು. ಏನ್ ಬೇಕು? ನೀನ್ ಕೊಡ್ತೀವನೋ ಗೊತ್ತಿಲ್ಲ. ನಿನ್ ಕೈಲಿ ಕೊಡಕ್ಕಾದ್ರೆ ಕೊಡು, ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ. ಏನು? ಕೃಷ್ಣ ಬೇಕು. ಕೃಷ್ಣ ಪ್ರೀತಿ ಬೇಕು. ಅಲ್ಲ, ಕೃಷ್ಣ ಬೇಕು ಅನ್ನೋರಾಗಿದ್ರೆ ಯಾಕೆ ದೇವತೆಗಳ ಹತ್ರ ಹೋಗ್ತಾರೆ? ಹೋಗಲ್ಲ. ಅದಕ್ಕೆ ಕಾಮಯೇ ಸಹಿತ ಜ್ಞಾನ. ಯಾರ ಬುದ್ಧಿ ಕದ್ದು ಬಿಟ್ಟಿದೆಯೋ ಜ್ಞಾನ, ಅಂತವ್ರ ಹತ್ರ ಮಾತ್ರ ದೇವತೆಗಳ ಹತ್ರ ಹೋಗ್ತಾರೆ. ಆದ್ರೆ ಗೋಪಿಯರು ಮೂರ್ಖರಲ್ಲ. ಅವರು ಕಾತ್ಯಾಯನಿ ವ್ರತ ಮಾಡೋದಲ್ವಾ? ಕಾತ್ಯಾಯನಿ ಅಂದ್ರೆ ದೇವಿ, ದುರ್ಗೆ. ಅವ್ರು ದುರ್ಗೆ ವ್ರತ ಮಾಡಿದೇನ್ ಗೊತ್ತಾ? ಕೃಷ್ಣ ಬೇಕು. ಏನ್ ಮಾಡ್ತೀಯ? ಕೃಷ್ಣನೇ ಬರ್ಬೇಕು. ಇಚ್ಛೆ ಬೆಳೆಸ್ಕೊಳ್ಳಿ, ಇಚ್ಛೆ ಬೆಳೆಸ್ಕೊಳ್ಳಿ. ನಾನು ಅದೇ ಹೇಳ್ತೀನಿ, ಇಚ್ಛೆ ಬೆಳೆಸ್ಕೊಳ್ಳಿ. ಆಗುತ್ತೋ ಬಿಡುತ್ತೋ ನಿಮ್ಮಲ್ಲಿ ಆ ಬರ್ನಿಂಗ್ ಡಿಸೈರ್ ಇರಬೇಕು. ಕೃಷ್ಣ ಬೇಕು.
ಯಾವಾಗ ಬೇಕು? ಈಗ್ಲೇ ಬೇಕು. ಇಲ್ಲಿ ಬರ್ಬೇಕು ಇವಾಗ ಅವನು ಕೃಷ್ಣ. ಅಂದ್ರೆ ನಾವು ಅಷ್ಟು ಹ್ಮ್ ಆ, ಏನ್ ಹೇಳ್ತೀವಪ್ಪ ಅದಕ್ಕೆ ಪದ, ಉತ್ಕಂಠತೆ, ಈಗರ್ನೆಸ್ ಬೇಕು ನನಗೆ, ಕೃಷ್ಣನ್ ಪ್ರೀತಿ ಬೇಕು, ಕೃಷ್ಣ ಬೇಕು, ನನಗೆ ಇವತ್ತು ಗೋಲೋಕನ ಬೇಕು, ನಾನು ದರ್ಶನ ಮಾಡ್ಬೇಕು, ಈ ಇಚ್ಛೆ ಬೆಳೆಸ್ಕೊಳ್ಳಿ, ಕೃಷ್ಣ ಬರ್ತಾನೆ. ದೇವತೆಗಳ ಬಳಿ ಹೋಗ್ತೀವಿ, ಅಂತವತ್ತು ಫಲಂ ತೇಷಾಂ. ಅಂತವತ್ ಅಂದ್ರೆ ಎಂಡ್, ಕೊನೆ. ತು ಖಂಡಿತವಾಗೂ ಅದು ಕೊನೆ ಇದೆ. ಅದಕ್ಕೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸ. ಅಲ್ಪ ಮೇಧಸ ಅಂದ್ರೆ ಸಣ್ಣ ಬುದ್ಧಿ ಅವನು. ನಾವು ಇಷ್ಟು ದಿನ ಭಗವದ್ಗೀತೆ ಕೇಳ್ತಾ ಇದೀವಿ, ಭಾಗವತಂ ಕೇಳ್ತಾ ಇದೀವಿ, ನಾವು ಸಣ್ಣ ಬುದ್ಧಿಯವರು ಆಗ್ಬಾರ್ದು. ಭಗವಂತನಿಗೆ ಬೇಜಾರಾಗುತ್ತೆ, ನನ್ಗೇನ್ ಬೇಜಾರಿಲ್ಲ. ಅಲ್ಲ, ಅವನಿಗೂ ಏನ್ ಬೇಜಾರಿಲ್ಲ ಬಿಡಿ, ಓಕೆ ಆಯ್ತು, ಏನ್ ಮಾಡಕ್ಕಾಗುತ್ತೆ, ಮಂಕ ಬುದ್ಧಿಯವರು, ಎಷ್ಟೋ ಜನ್ಮ ಆಗಬೇಕಿನ್ನು. ಬಹುನಾಂ ಜನ್ಮನಾಂ ಅಂತ್ಯ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವ ಪ್ರೀತಿ ಸಮಾನ ಸುದುರ್ಲಭ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ, ಆ ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳಿ, ಮುಗ್ಧ ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳಿ, ಅದನ್ನ ಶ್ರವಣ ಮಾಡಿ, ಭಾಗವತನ ಶ್ರವಣ ಮಾಡಿ, ಭಗವದ್ಗೀತೆ ಶ್ರವಣ ಮಾಡಿ. ಆಗ ಮಾತ್ರ ನಾವು ಭಗವಂತನ ಭಕ್ತಿ ಮಾಡಕ್ ಸಾಧ್ಯ, ಇಲ್ಲ ಮಾಡಕ್ ಆಗೋದಿಲ್ಲ. ದೇವಾನ್ ದೇವೇಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮತಿ. ಅನುವಾದ: ಅಲ್ಪ ಬುದ್ಧಿಯವರು ದೇವತೆಗಳನ್ನ ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು, ಇಷ್ಟೇ, ನಾಲ್ಕಾಣಿ, ಮತ್ತು ಅಲ್ಪ ಕಾಲದ್ದು. ಅಲ್ಪಕಾಲ ಅಂದ್ರೆ ಏನು? ಮಿನಿಮಮ್ ಒಂದು ಕ್ಷಣ, ಮ್ಯಾಕ್ಸಿಮಮ್ ಈ ದೇಹ ಇರುವವರೆಗೂ. ಅದು ಯಾವಾಗ? ಅದು ಆಗೋದಿಲ್ಲ. ಈ ದೇಹ ಇರೋವರೆಗೂ ಅಷ್ಟೇ ದೇವತೆಗಳು ಕೊಡುವುದು ಮ್ಯಾಕ್ಸಿಮಮ್. ಅದನ್ನು ಈ ದೇಹ ಬಿದ್ದೋಯ್ತಾ ಕಿತ್ಕೊಂಡ್ಬಿಡ್ತಾರೆ ವಾಪಸ್, ಮುಗಿತು. ನಮ್ಗೊಂದು ಐಡೆಂಟಿ ಕಾರ್ಡ್ ಕೊಡ್ತಾರೆ, HAL, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ಟೇಕಿಂಗ್, ಸೋ ಆನ್ ಸೋ ಡ್ಯಾಶ್ ಡ್ಯಾಶ್. ಎಲ್ಲಿವರೆಗೂ ಇರುತ್ತೆ? ಒಂದ್ ಕಾಲದಲ್ಲಿ ನಮ್ಮ ಬ್ಯಾಡ್ಸ್ ತೋರಿಸಿ ತಿರುಪತಿಲಿ ಫ್ರೀ ಎಂಟ್ರಿ ಎಲ್ಲ, ಕೆಲವು ಅವಾಗೆಲ್ಲ ಇತ್ತು. ಶ್ರೀರಂಗಮಲ್ಲಿ ವಿತೌಟ್ ಎಂಟ್ರಿ ಫೀಸ್ ಒಳಗೆ ಇವೆಲ್ಲ ಇತ್ತು. ಅದನ್ನೆಲ್ಲ ಕಿತ್ಕೋತಾರೆ. ಆಮೇಲೆ ನನ್ನ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಬ್ಯಾಡ್ಸ್ ಕಿತ್ಕೊಂಡು ವಾಪಸ್ ಕಳಿಸ್ತಾರೆ, ಅಷ್ಟೇ. ನಮ್ಮ ಪವರ್ ಹೋಯ್ತು. ಅವನು MD ಆಗಿರ್ಲಿ, ಕಂಪನಿ ಚೇರ್ಮನ್ ಆಗಿರ್ಲಿ, ಅವನಿಗೂ ಅದೇ ಕೆಲಸ, ಅದೇ. ಸೊ ಹಾಗೆ ದೇವತೆಗಳು ಕೊಡುವಂತಹ ಫಲ ಅದು ಕೇವಲ ಇಷ್ಟೇ, ಮಿತವಾದದ್ದು ಮತ್ತೆ ಅಲ್ಪ ಕಾಲದ್ದು. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ದೇವತೆಗಳ ಲೋಕಕ್ಕೆ ಹೋಗ್ಬೋದು, ಅಟ್ಲೀಸ್ಟ್ ಅಲ್ಲಗಾದ್ರೂ ಹೋಗ್ಬೋದು. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನ ಮುಟ್ಟುವರು, ಅದು ಗೋಲೋಕ ವೃಂದಾವನಕ್ಕೆ ಎಂಟ್ರಿ. ಆಯ್ತು, ದೇವತೆಗಳ ಲೋಕಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ವಾ? ಬರ್ತೀವಿ. ಯಾಕೆ? ಅಲ್ಲಿರೋ ದೇವತೆನೇ ಬರ್ಬೇಕಿಲ್ಲಿ ವಾಪಸ್. ಇಂದ್ರ ಲೋಕಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಇಂದ್ರನಿಗೂ ಕೂಡ ಒಂದು ಆಯುಷ್ಯ ಇದೆ, ಇಂದ್ರನು ಕೂಡ ಆಯುಷ್ಯ ಮುಗಿದ್ಮೇಲೆ ಇಲ್ಲಿ ವಾಪಸ್ ಬರ್ಬೇಕು. ಮತ್ತೇನ್ ಮಾಡ್ಬೇಕು ಇವಾಗ? ನಾವು ನಮ್ಮ ಮೂರ್ಖತೆಯನ್ನ ಬಿಡಬೇಕು ಫಸ್ಟ್. ನಾವು ನಮ್ಮ ಮೂರ್ಖ, ನೆಕ್ಸ್ಟ್ ಶ್ಲೋಕ ಅದೇ ಹೇಳ್ತಾರೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾ ಅಬುದ್ಧಯ. ಅಬುದ್ಧ ಅಂದ್ರೆ ದಡ್ಡ. ಪರಂ ಭಾವಮಜಾನಂತ ಮಮ ಭೂತ ಮಹೇಶ್ವರಂ. ಕೃಷ್ಣನ ಭಾವನ ಅರ್ಥ ಮಾಡ್ಕೊಳಕ್ಕೆ ಅವನಿಗೆ ಶಕ್ತಿ ಇಲ್ಲ. ಕೃಷ್ಣ ಯಾರು? ಕೃಷ್ಣ ರಾಧಾ ಫ್ರೆಂಡ್, ಕಂದ ಮಹಾರಾಜನ್ ಮಗ. ನನ್ ತುಂಬಾ ಫೇವರೇಟ್, ಕೃಷ್ಣ ತುಂಬಾ ಇಷ್ಟ. ಯಾಕೆ ಇಷ್ಟ? ಸ್ಮಾರ್ಟ್ ಆಗಿದ್ದಾನೆ, ಅದ್ಯಾವುದೋ ಸೀರಿಯಲ್ಸ್ ಅಲ್ಲಿ ಬರುತ್ತಲ್ಲ. ಎಷ್ಟೋ ಜನಕ್ಕೆ ನಾನು ಹೇಳ್ತೇನೆ, ಕೃಷ್ಣ ಯಾಕೆ ಇಷ್ಟ ಆಗ್ತಾನೆ ನಿನಗೆ? ಸ್ಮಾರ್ಟ್ ಆಗಿದ್ದಾನೆ. ಒಬ್ರು ಹೇಳ್ತಾರೆ, ನಿನ್ ಕರ್ಣ ತುಂಬಾ ಇಷ್ಟ. ಯಾಕೆ ಇಷ್ಟ? ಕರ್ಣ ಆಕ್ಟಿಂಗ್ ಮಾಡೋದು ತುಂಬಾ ಚೆನ್ನಾಗಿದ್ದಾನೆ. ಹಂಗ್ ನೋಡ್ಕೊಂಡ್ರೆ ಶೂರ್ಪನಖಿ ಆಕ್ಟ್ ಮಾಡೋಳು ತುಂಬಾ ಚೆನ್ನಾಗೇ ಇರ್ತಾಳೆ, ಮಾಡೆಲ್ ಆಗಿರ್ತಾಳೆ. ಇಷ್ಟಪಡ್ತೀರಾ? ರಾವಣನ್ ಆಕ್ಟ್ ಮಾಡ್ದೋ ಹೆಂಗಿದ್ರು, ಒಳ್ಳೆ ಪರ್ಸನಾಲಿಟಿ, ಬಾಡಿ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ. ರಾವಣ ತುಂಬಾ ಇಷ್ಟ ನನಗೆ. ಹೇಳ್ತೀವ ನಾವು. ಯಾಕೆ? ಪರಂ ಭಾವ ಮಜಾನಂತು ಮಮ ಭೂತ ಮಹೇಶ್ವರಂ. ಕೃಷ್ಣ ಯಾರು ನೋಡಿದ್ದಾರೆ? ಸೀರಿಯಲ್ಸ್ ಅಲ್ಲಿ ತೋರಿಸಿದ್ರು ನೋಡ್ಬಿಟ್ವಿ, ಓ ಕೃಷ್ಣ ಚೆನ್ನಾಗಿದೆ ಅಂತ ಹೇಳಿದ್ವಿ. ಯಾರು ಫೀಲ್ ಮಾಡಿದ್ದಾರೆ ಅದನ್ನ? ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಕೃಷ್ಣ ಸೌಂದರ್ಯ ಅರ್ಥ ಮಾಡ್ಕೋ ತುಂಬಾ
ಕೃಷ್ಣನಿಗೆ ಅರ್ಥ ಆಗಲ್ಲ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಕೃಷ್ಣನಿಗೆ ಗೊತ್ತಿಲ್ಲ ನಾನು ಎಷ್ಟು ಸುಂದರ ಅಂತ. ಕೃಷ್ಣನಿಗೆ ಗೊತ್ತಿಲ್ಲ ನನ್ನತ್ರ ಎಷ್ಟು ಶಕ್ತಿ ಇದೆ ಅಂತ. ವೈಕುಂಠದಲ್ಲಿ ಜಯ ವಿಜಯ ಶಾಪ ಹಾಕ್ಬೇಕಾದ್ರೆ ಸನಕಾದಿಗಳಿಗೆ ಹೇಳ್ತಾನೆ ಕೃಷ್ಣ ಭಗವಂತ ಹೇಳ್ತಾನೆ, ಬ್ರಾಹ್ಮಣರಿಗೆ ನಮಸ್ಕಾರ. ಭಗವಂತನೇ, ಬ್ರಾಹ್ಮಣರೇ ಬನ್ನಿ ನಮಸ್ಕಾರ, ದಂಡವತ್. ಕೃಷ್ಣ, ಓ ಭಗವಂತ ನೀನು ಸರ್ವಶಕ್ತ ಹೊಗಳಕ್ ಶುರು ಮಾಡ್ತಾರೆ. ಯಾರ್ಯಾದ್ರೂ ಭಗವಂತ ನೋಡಿದ ತಕ್ಷಣ ಹೊಗಳದ್ರು, ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಹೇಳ್ತಾನೆ ನಾರಾಯಣ. ವಿಷ್ಣು ಹೇಳ್ತಾರೆ, ನನಗೆ ಈ ಶಕ್ತಿ ಬಂದಿದ್ದು ಸೃಷ್ಟಿ ಮಾಡ್ತೀನಿ, ನಿಮ್ಮೆಲ್ಲ ಮಾಡ್ತೀನಿ, ಆದ್ರೆ ನನಗೆ ಈ ಶಕ್ತಿ ಬಂತು ನಿಮ್ಮಂತ ಬ್ರಾಹ್ಮಣರ ಸೇವೆಯಿಂದ ಅಂತ ಹೇಳಿ. ನಾನು ನಿಮ್ಮಂತ ಬ್ರಾಹ್ಮಣರಿಗೆ ಸೇವೆ ಮಾಡೋದ್ರಿಂದ ನನಗೆ ಈ ಶಕ್ತಿ ಬಂದಿದೆ, ಈ ಜಗತ್ತನ್ನು ಸೃಷ್ಟಿ ಮಾಡೋ ಶಕ್ತಿ ಬಂದಿದೆ ಅಂತ ಹೇಳ್ತಾನೆ. ಪರಂಭಾ ಪರಂಭಾವ ಮಜಾನಂತ ಮಮ ಭೂತ ಮಹೇಶ. ಅವನ ಶಕ್ತಿನ ಅರ್ಥ ಮಾಡ್ಕೊಂಡು ಅವನಿಗೆ ಆಗಲ್ಲ. ಅದಕ್ಕೆ ಹೇಳೋದು, ಕೇವಲ ಭಕ್ತಿಯಿಂದ ಮಾತ್ರ ಕೃಷ್ಣನ ಅರ್ಥ ಮಾಡ್ಕೋಬಹುದು. ನಾ ಮಾಡೋ ಪೂಜೆ ಪುನಸ್ಕಾರ ಹೋಮ ತುಪ್ಪ ಬೂದಿ ಬೂದಿ ಅಷ್ಟೇ. ಅದು ನಾವ್ ಎಷ್ಟು ಕಿಂಚಿತ್ ಭಕ್ತಿ ಸೇವೆ ಮಾಡಿರ್ತೀವಿ ಅಷ್ಟು ಮಾತ್ರ ನಮಗೆ ಕೃಷ್ಣ ಅರ್ಥ ಆಗ್ತಾನೆ. ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಕೃಷ್ಣ ಅರ್ಥ ಆಗೋದಿಲ್ಲ. ಕೃಷ್ಣ ಅರ್ಥ ಆಗಿಲ್ಲ ಅಂದ್ರೆ ನಾವು ಇಲ್ಲಿಂದ ಎಸ್ಕೇಪ್ ಆಗಕ್ ಆಗೋದಿಲ್ಲ. ಇಲ್ಲಿಂದ ನಾವು ಆಚೆ ಹೋಗಿಲ್ಲ ಅಂತಂದ್ರೆ ಇಲ್ಲಿ ಬರೋ ದುಃಖವನ್ನ ಸುಮ್ಮನೆ ಸಹಿಸ್ಕೊಂಡು ಅನುಭವಿಸ್ಬೇಕು ಅಷ್ಟೇ. ಮತ್ತೆ ಪ್ರಾಬ್ಲಮ್ ಸರ್ ನನಗೆ ಏನ್ ಮಾಡ್ಬೇಕು ಪ್ರಾಬ್ಲಮ್ಗೆ ಅಂತೆಲ್ಲ ಕೇಳಬಾರ್ದು. ಪುರೋಹಿತರೆ ಸ್ವಲ್ಪ ಕೈ ನೋಡಿ ಪ್ರಾಬ್ಲಮ್ ಸೊಲ್ಯೂಷನ್ ಹೇಳಕ್ಕಾಗತ್ತಾ? ಇಲ್ಲ. ಕೃಷ್ಣನೂ ಕೂಡ ನಮ್ಮ ಜ್ಯೋತಿಷ್ಯ ಹೇಳೋದಿಲ್ಲ. ತಿತಿಕ್ಷಸ್ವ ಭಾರತ ಭಾರತ ತಿತಿಕ್ಷಸ್ವ, ಸಮಾಧಾನ ಸಮಾಧಾನ ಸಹಿಸ್ಕೋ. ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಆಪಾಯನ ನಿತ್ಯತಾ ತಿತಿಕ್ಷಸ್ವ ಭಾರತ. ಸಹಿಸ್ಕೋ, ಹೊರಗ್ಬೇಡ, ಸಹಿಸ್ಕೋ. ಮಾಡಿದ್ಯಾ ಸಹಿಸ್ಕೋ. ಅದನ್ನೇ ಪ್ರಾರಬ್ಧ ಅಂತ ಹೇಳಿ ಮಾಡ್ಬಿಟ್ಟಿರ್ತೀವಿ, ಗೊತ್ತಿಲ್ಲ ಯಾವ ಕಾಲದಲ್ಲಿ ಏನ್ ಮಾಡಿರ್ತೀವಿ ಗೊತ್ತಿಲ್ಲ. ಕೃಷ್ಣನ ಅರ್ಥ ಮಾಡ್ಕೊಳ್ಳದೆ ಮಾಡ್ಬಿಟ್ಟಿರ್ತೀವಿ ನಾವು. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು, ದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಬೇಕು, ವೈಷ್ಣವರನ್ನ ಕೇಳಬೇಕು, ವೈಷ್ಣವರೇ ನನಗೆ ಕೃಪೆ ಕೊಡಿ, ದಯವಿಟ್ಟು ನನ್ನ ಈ ಚಂಡಾಳ ಪಾಪಿಯನ್ನು ಉದ್ಧಾರ ಮಾಡಿ. ನಿಮ್ಮ ಕೃಪೆ ಇಲ್ಲದೆ ನಾನು ಕೃಷ್ಣನ ಅರ್ಥ ಮಾಡ್ಕೋಕ್ ಸಾಧ್ಯ ಇಲ್ಲ. ಹೆಂಗ ಅರ್ಥ ಮಾಡ್ಕೋಕ್ಕಾಗುತ್ತೆ ಕೃಷ್ಣ ಕೃಪೆ ಇಲ್ಲ ಅಂದ್ರೆ, ವೈಷ್ಣವ ಕೃಪೆ ಇಲ್ಲ ಅಂದ್ರೆ? ಹೇಗೆ ಅರ್ಥ ಮಾಡ್ಕೊಳ್ತೀವಿ ಕೃಷ್ಣ? ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಳ್ತೀವಿ. ಕುರುಡ ಕಂಡ ಆನೆ, ಕೂಡ ಆನೆ ಹೀಗಿದೆ, ಆನೆ ಬಾಲ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಅವ್ನಿಗೆ ಆನೆ ಗೊತ್ತಿಲ್ಲ, ನೋಡೇ ಇಲ್ಲ ಆನೆ ಹೇಗಿದೆ ಅಂತ. ಓ ಆನೆ ಅಂದ್ರೆ ಹಿಂಗಿರುತ್ತೆ, ಅದ್ರ ಮೇಲೆ ಪ್ರಬಂಧ ಬರೀತಾನೆ. ಕುರುಡ, ಏನು ಗೊತ್ತಿಲ್ಲ, ಆಧ್ಯಾತ್ಮಿಕ ಜ್ಞಾನ ಗೊತ್ತಿಲ್ಲ, ಪ್ರಬಂಧ ಬರೀತಾನೆ. ಆ ಪ್ರಬಂಧವನ್ನ ಇನ್ನೊಬ್ಬ ಕೂಡ ಓದ್ತಾನೆ. ಚೆನ್ನಾಗಿದೆ ರೀ, ನಾನು ಎಸ್ ಎಲ್ ಭೈರಪ್ಪ ಫ್ಯಾನ್, ಗೊತ್ತಾ? ನಾನು ಹಿಚ್ಕಾಕ್ ಫ್ಯಾನ್. ಹಿಚ್ಕಾಕ್ ಅವನು ಒಂಥರ ಮಿಸ್ಟ್ರಿ ನಾವೆಲ್ಸ್ ಬರೀತಾನೆ, ಫಿಕ್ಷನ್ ಅಲ್ಲಿ. ನನ್ಗೆ ಹ್ಯಾರಿ ಪಾಟರ್ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಬರೀತಾರೆ. ಕೃಷ್ಣ ಇಷ್ಟ ನನಗೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ವಾಣಿ, ಗೀತೆ, ಸಾಂಗ್ ಆಫ್ ಗಾಡ್ ಇದು ಹೇಳ್ತಾರ ನಿಮ್ಮ ಹ್ಯಾರಿ ಪಾಟರ್ ಅಲ್ಲಿ? ಭಗವತ್ ತತ್ವ ವಿಜ್ಞಾನ ಮೊದಲು ನಾವು ತತ್ವಜ್ಞಾನ ಅರ್ಥ ಮಾಡ್ಕೋಬೇಕು. ಎಲ್ಲಿ ಮನೇಲಿ ಎಷ್ಟು ಕತೆ ಕಾದಂಬರಿ ಪುಸ್ತಕ ಇದೆ ತಗೊಂಡೋಗಿ ಎಲ್ಲ ತೂಕಕ್ಕೆ ಹಾಕಿ ಅದು ಬರೋ ಚಿಲ್ಲರೆ ಕಾಸನ್ನ ತಗೊಂಡೋಗಿ ದೇವ್ರ ಕೃಷ್ಣ ಹುಂಡಿಗೆ ಹಾಕ್ಬಿಡಿ ಅಷ್ಟೇ. ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾವ್ದು ಇಲ್ಲ ಬುಕ್ಸ್ ಆತರ, ಒಂದ್ ಕಾಲದಲ್ಲಿ ಇತ್ತು. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು, ಇನ್ನೇನಲ್ಲ. ಸಿಕ್ಕಿದ್ದೆಲ್ಲ ಓದೋದು. ರೋಡಲ್ಲಿ ಒಂದು ಪೇಪರ್ ಸಿಕ್ಕಿದ್ರೆ ಎತ್ಕೊಂಡ್ ಬರೋದು, ತಗೊಂಡ್ಬಂದು ಜಾಸ್ತಿ ಜಾಸ್ತಿ ನಾಲೆಡ್ಜ್ ಬಂದ್ಬಿಡ್ತು ನನಗೆ. ಕಂಡಿದ್ದೆಲ್ಲ ಓದೋದು, ಕಂಡಿದ್ದೆಲ್ಲ ಓದೋದು, ಓದಿ ಓದಿ ಜಾಸ್ತಿ ತುಂಬಿಕೊಂಡೆ ನಾಲೆಡ್ಜ್. ತುಂಬ್ಕೊಂಡ್ಮೇಲೆ ಗೊತ್ತಾಯ್ತು, ಅರೆ ನಾನು ಎಂತ ಕೆಲಸ ಮಾಡಿದೆ. ಪೇಪರ್ ಹಾಕೊಂಡ್ಬಂದೆ. ಈಗ ಪೇಪರ್ ಹಾಕಿ ಬರ್ತಾರೆ ನೋಡಿ, ಹಳೆ ಬಾಟಲ್ ಖಾಲಿ ಸೀಸ. ಆ ಹಳೆ ಬಾಟಲ್ ಖಾಲಿ ಸೀಸನ್ ಏನ್ ಮಾಡಿದೆ, ತುಂಬಿಕೊಂಡೆ, ಈ ಚೀಲಿಗೆ ತುಂಬಿಕೊಂಡೆ. ಅವಾಗ ಅನ್ನಿಸ್ತು, ಅವಾಗ ಅನ್ಸ್ತು ನನಗೆ, ಮೆಮೊರಿ ಫುಲ್ ಆಯ್ತು. ಡಿಲೀಟ್ ಸಮ್ ಡೇಟಾಸ್. ಯಾವಾಗ ಭಗವದ್ಗೀತೆ ಓದಕ್ಕೆ ಜಾಗನೇ ಇಲ್ಲ, ಈಗ ತಲೆಗೆ ಹೋಗ್ತಾ ಇಲ್ಲ ಒಳಗಡೆ ಭಗವದ್ಗೀತೆ. ಯಾಕೆ ಹೋಗ್ತಲ್ಲ ತಲೆಗೆ ಭಗವದ್ಗೀತೆ, ಯಾಕೆ ಹೋಗ್ತಲ್ಲ ಯೋಚನೆ ಮಾಡ್ದೆ ಮನೆಯವರೆಲ್ಲ ಕೆಟ್ಟ ಪುಸ್ತಕಗಳನ್ನ ತಗೊಂಡೋಗಿ ತೂಕಕ್ಕೆ.
ನಾನು ಇಂಜಿನಿಯರಿಂಗ್ ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ದು ಇಟ್ಕೊಂಡಿದ್ದೇನೆ. ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡೋದು ಅಲ್ಲಿ ಹೇಳ್ಕೋಬೇಕಲ್ಲ, ಪ್ರಾಜೆಕ್ಟ್ ಮಾಡಿದೀವಿ ನಾವು ಎಲ್ಲ ತಗೊಂಡೋಗಿ ತೂಕಕ್ಕೆ ಹಾಕಿದ್ಮೇಲೆ ಭಗವದ್ಗೀತೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬಂತು. ಟಿವಿ ನೋಡೋದು ಬಿಡ್ಬೇಕು, ನ್ಯೂಸ್ ಪೇಪರ್ ಓದೋದು ಬಿಡ್ಬೇಕು, ಕಚಡ ಅಂತಿರಲ್ಲ, ಗಲೀಜು, ಅದೆಲ್ಲ ಬಿಟ್ರೆ ಇದು ಅರ್ಥ ಆಗುತ್ತೆ. ಕೃಷ್ಣ ಸುಮ್ನೆ ಅಷ್ಟು ಚೀಪ್ ಅಲ್ಲ ಕೃಷ್ಣ, ಹಂಗ ಅನ್ಕೋಬೇಡಿ. ಕೃಷ್ಣ ಒಂದು ಸ್ಟ್ಯಾಂಡರ್ಡ್ ಬೇರೆ, ಕೃಷ್ಣ ಸ್ಟ್ಯಾಂಡರ್ಡ್ ಬೇರೆ. ಅದು ತರಕಾರಿ ಅಂಗಡಿಗಳಲ್ಲ, ರೋಡ್ ಸೈಡ್ ತರಕಾರಿ ಅಂಗಡಿಗಳು. ತರಕಾರಿ ಇಂಪಾರ್ಟೆಂಟ್ ಬೇಕು, ಇಲ್ಲ ಅಂತಲ್ಲ. ಗಲ್ಲಿಗೂ ಒಂದೊಂದು ತರಕಾರಿ ಅಂಗಡಿ ಇರುತ್ತೆ. ಅದೇ ವಜ್ಜದ ಅಂಗಡಿ, ಏರಿಯಾಗೆ ಒಂದು ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳೋದು, ಕೃಷ್ಣ ಅಷ್ಟು ಸುಲಭವಾಗಿ ಎಲ್ರಿಗೂ ಅರ್ಥ ಆಗಲ್ಲ. ನಾವು ಒಳಗಿಂದ ಸ್ಪಾರ್ಕ್ ಒಳಗಿಂದ ಬರ್ಬೇಕು. ಬರ್ಬೇಕಾದ್ರೆ ಇಲ್ಲಿ ಇದೆಲ್ಲ ತೆಗಿಬೇಕು. ಅದಕ್ಕೆ ಕೃಷ್ಣ 2.52 ಯದಾತೆ ಮೋಹ ಕಲಿರಂ ಬುದ್ಧಿ ವಿಗತಶತಿ. ಈ ಶ್ಲೋಕ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡುತ್ತೆ ನಮಗೆ. ಓದಿ ಶ್ಲೋಕ 2.52. ಯದಾತೆ ಮೋಹ ಕಲಿರಂ ಬುದ್ಧಿ ವಿಗತಶತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಅಶ್ರುತಸ್ಯ ಚ. ನೀನು ಹಿಂದೆ ಕೇಳಿದ್ದಕ್ಕೂ ಮುಂದೆ ಕೇಳಿದ್ದಕ್ಕೂ ಎಲ್ಲದಕ್ಕೂ ನಿರ್ವೇದ ತೋರಿಸ್ಬೇಕು, ಇಲ್ಲಾಂದ್ರೆ ಭಗವದ್ಗೀತೆ ಅರ್ಥ ಆಗುತ್ತೆ. ಯದಾತೆ 252 ಮಾರ್ಕ್ ಮಾಡ್ಕೊಳ್ಳಿ, ಓದಿ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದಕ್ಕೆಲ್ಲಕ್ಕೂ ಮತ್ತು ಮುಂದೆ ಕೇಳುವುದಕ್ಕೆಲ್ಲಕ್ಕೂ ನಿರ್ಲಕ್ಷ್ಯವನ್ನ ತೋರುವೆ. ಅದಕ್ಕೆ ಹೇಳಿದ್ರು ತೂಕಕ್ಕೆ ಹಾಕಬೇಕು. ನಾವು ಹಿಂದೆ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದ್ದೆ, ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಜ್ಞಾನ. ಯಾವ ದೇಶದ ಎಲ್ಲಿ ಏನಾಯ್ತು ಎಲ್ಲ ಪಟ 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 ಹೇಳ್ತಾ ಇದ್ರು. ಯಾಕೆ ಅಮೆರಿಕದಲ್ಲಿ ಆರ್ಥಿಕ ಸಂಕಷ್ಟ ಬಂತು, ಏನಾಯ್ತು ಪ್ರಾಬ್ಲಮ್, ಬರೀದೆ ಪ್ರಬಂಧ ಬರೀತಾ ಇದೆ. ಭಾರತೀಯ ರಾಜಕೀಯ ವ್ಯವಸ್ಥೆ ಬರೀತಾ ಇದ್ದೆ. ಹಿಸ್ಟ್ರಿ ಎಲ್ಲ ಇಸ್ವಿಗಳ ಸಮೇತ ಹೇಳ್ತಾ ಇದ್ದೆ. ಯಾವಾಗ ಏನಾಯ್ತು ಎಲ್ಲ ಹೇಳ್ತಾರೆ, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಲ್ಲ. ಅನಿಸ್ತು ಇದೆಲ್ಲ ತಿಳ್ಕೊಂಡು ಏನಾಗ್ಬೇಕಾಗಿದೆ ನನಗೆ. ಯಾವ್ದೋ ದೇಶದಲ್ಲಿ ಏನು ಆಯ್ತು ಬರಬಾರ್ದು, ಅದಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು. ಅದಕ್ಕೆ ಕೃಷ್ಣ ಹೇಳಿದ್ದು ಜ್ಞಾಪಕ ಬಂತು. ಠಣ್ ಅಂತ ಒಂದು ಒದೆ ಕೊಟ್ಟ. ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಶ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಆ ಒಂದು ಪೆಟ್ಟು ಬೀಳ್ಬೇಕು ತಲೆಗೆ. ನಮ್ಗೆ ತಲೆಗೆ ಪೆಟ್ಟು ಬೀಳ್ಬೇಕು ಅಂದ್ರೆ ಏನರ್ಥ, ಬೀಳ್ಬೇಕು, ಕೆಳಗೆ ಬೀಳ್ಬೇಕು ಅಂತ ಅಲ್ಲ. ಯಾರಾದ್ರೂ ಹ್ಯಾಮರಿಂಗ್ ಮಾಡ್ಬೇಕು ನಮ್ಗೆ, ಹ್ಯಾಮರಿಂಗ್. ಗುರುಗಳು ಅಂತ ಹೇಳ್ತಾರೆ ಅವ್ರಿಗೆ, ಹ್ಯಾಮರಿಂಗ್ ಮಾಡ್ಬೇಕು. ಏನ್ ಮಾಡ್ತಾ ಇದೀಯ ನೀನು ಅಂತ ಯಾರಾದ್ರೂ ಹೇಳ್ಬೇಕು. ಸೊ ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ, ಜಿಯೋಗ್ರಫಿ ಆಫ್ ಇಂಡಿಯಾ ಓದ್ತಾ ಇದ್ದೀನಿ, ಕಟ್ಕೊಂಡು ಏನಾಗ್ಬೇಕು ನಿನಗೆ? ಅಲ್ಲ IAS ಮಾಡೋದಕ್ಕೆ, ಓಕೆ IAS ಮಾಡ್ತೀಯ, ಏನ್ ಮಾಡ್ತೀಯ IAS ಮಾಡಿ? ಸುಮ್ಮನೆ IQ ಬೆಳೆಯುತ್ತೆ ನಿನಗೆ ಎಮೋಷನಲ್ ಕೋಶೆಂಟ್ ಬೆಳೆಯುತ್ತಾ, ಸ್ಪಿರಿಚುವಲ್ ಕೋಶೆಂಟ್ ಬೆಳೆಯುತ್ತಾ? ಇಲ್ಲ. ಮತ್ತೆ IQ ತಗೊಂಡು ಏನ್ ಮಾಡ್ತೀಯ? ಮಹಾ ದೊಡ್ಡ IQ ಯಾರು ಹೇಳಿ ಹೋಲ್ ಯೂನಿವರ್ಸ್ ಅಲ್ಲಿ? ಐನ್ಸ್ಟೈನ್ ಅಲ್ಲ, ಬ್ರಹ್ಮ. ಐನ್ಸ್ಟೈನ್ ಬಿಡಿ, ಅವನು ಈ ಭೂಮಿಗೆ ಮಹಾಬುದ್ಧಿವಂತ ಅಂತ ಇಟ್ಕೊಳ್ಳೋಣ. ಇಡೀ ವಿಶ್ವ ಸೃಷ್ಟಿಗೆ ತುಂಬಾ ಇಂಟೆಲಿಜೆಂಟ್ ಯಾರು? ಬ್ರಹ್ಮದೇವರು. ಕಂಡುಕೊಂಡ್ರ ಭಗವಂತನ ಕಂಡ್ರ ಅವರು? ಅದು ಪ್ರಯೋಜನ ಬರೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ರು ತದಾ ಗಂತಾಸಿ ನಿರ್ವೇದಂ. ನಿರ್ವೇದನೇನು? ಬಾಳೆಹಣ್ಣು ತಿಂದ್ರ? ತಿಂದಿ. ಸಿಪ್ಪೆ ಏನ್ ಮಾಡಿದ್ರಿ? ಸಿಪ್ಪೆ ಜೇಬಲ್ಲಿ ಇಟ್ಕೊಂಡಿದ್ದೀನಿ ಸರ್. ಯಾಕೆ? ಅಶ್ವಾದ ತಿನ್ನಕ್ಕೆ. ತಿನ್ನೋದಲ್ಲ, ಬಿಸಾಕ್ರಿ ಅದನ್ನ. ಅಲ್ಲ, ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪೆ ತಿನ್ಬೋದು. ಬಾಳೆಹಣ್ಣು ತಿಂದ್ರ ಸಿಪ್ಪೆ ತಗೊಂಡೋಗಿ ಇದನ್ನ ಡಸ್ಟ್ಬಿನ್ ಹಾಕ್ಬಿಡಿ, ಸಿಪ್ಪೆಗೆ ಹಾಕ್ಬಿಡಿ. ನನಗೆ ಗುರುಗಳು ಹೇಳ್ಕೊಟ್ರು, ABCD ಹೇಳ್ಕೊಟ್ರು. ಪುಣ್ಯಕ್ಕೆ ಏನೋ ಒಂದಿಷ್ಟು ಓದ್ತಾ ಇದ್ದೀನಿ. ಭಗವದ್ಗೀತೆ ಓದಕ್ಕೆ ಬೇಕಾಗಿತ್ತು. ಓಕೆ ಆಯ್ತು, ತಿಂದ್ವಿ. ಆದ್ರೆ ಅದು ಮತ್ತೆ ಆ ಜ್ಞಾನ ಬೇಕಾಗಿಲ್ಲ. ಅದಕ್ಕೋಸ್ಕರ ಹೇಳ್ತೀವಿ, ಕೃಷ್ಣನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಕೃಷ್ಣ ದೇವೋತ್ತಮ ಪರಮ ಪುರುಷ. ದೇವತೆಗಳಿದ್ರು ಅವರ ಆರ್ಡರ್ ಕ್ಯಾರಿಯರ್ಸ್ ಅಷ್ಟೇನೆ. ಆರ್ಡರ್ ಕ್ಯಾರಿಯರ್ಸ್. ಅವ್ರೇನ್ ಕೊಡ್ತಾರೆ ಅಂತ ತಗೊಂಡು ಬಂದು ಕೊಡ್ತಾರೆ ನಮ್ಗೆ ಅಷ್ಟೇ. ಕಷ್ಟ ಸುಖ ಸುಖ ಅಷ್ಟೇ.
ಕೃಷ್ಣನ ಹೊರತುಪಡಿಸಿ ಬೇರೆ ಏನು ಕೂಡ ಇಲ್ಲ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ, ಇದು ನಮ್ಗೆ ಹೇಳಿರುವಂತ ಮಾತುಗಳು. ಇಷ್ಟೆಲ್ಲ ತಿಳ್ಕೊಂಡು ಏನಾಗಬೇಕಾಗಿದೆ ಅಂತ ಕೇಳಿದ ಪ್ರಶ್ನೆ. 10.42 ಇಷ್ಟೆಲ್ಲ ತಿಳ್ಕೊಂಡು ಏನಾಗಬೇಕಾಗಿದೆ ನಿನಗೆ? ಜಿಯೋಗ್ರಫಿ, ಹಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದು ಇದು ಹಾಳು ಮೂಳು. ಅಥವಾ ಕಿಂ ಜ್ಞಾತೇನ ಅಥವಾ ಅರ್ಜುನ ಇಷ್ಟಭ್ಯಾಮ್ ಇದಂ ಕೃಷ್ಣ ಏಕಾಂಶ ಇದೊಂದು ತಿಳ್ಕೊ ಸರ್. ಅದಕ್ಕೆ ಹೇಳೋದು, ಯಾವ್ದನ್ನ ತಿಳ್ಕೊಂಡ್ರೆ ಇಡೀ ಎಲ್ಲವನ್ನೂ ತಿಳ್ಕೊಂಡಂಗಾಗತ್ತೆ. ಮಯ್ಯಾಸಕ್ತ ಮನ ಪಾರ್ಥ, ಇದೇ ಚಾಪ್ಟರ್ ಫಸ್ಟ್ ಶ್ಲೋಕ. ಯುಂಜನ್ ಪದಾಶ್ರಯ, ಯಾರು ನನಗೆ ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತಚ್ಛೃಣು. ನಿಜವಾದ ಜ್ಞಾನ ಎಲ್ಲಿದೆ ಅಂದ್ರೆ ಕೃಷ್ಣನ ತಿಳ್ಕೊಳ್ಳೋದ್ರಲ್ಲಿ. ಅದೇ ನಿಜವಾದ ಜ್ಞಾನ. ಅವನು ತಿಳ್ಕೊಂಡ್ರೆ ಬೇರೆ ಯಾವುದು ಕೂಡ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಅಗತ್ಯ ಬೀಳುತ್ತಾ? ಖಂಡಿತ ಇಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸಮೇತ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನುಭವಕ್ಕೆ ಬರದೇ ಇರೋದು ನಾವೇನು ಮಾತಾಡಕ್ಕಾಗೋದಿಲ್ಲ. ಅವನು ನೋವಾಗಿರುತ್ತೆ. ನೋವು ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಯಾವತ್ತೂ ಕೂಡ ಹಸುವೆ ಇಲ್ಲ, ಯಾವತ್ತೂ ಕೂಡ ಬಡತನ ಇಲ್ಲ. ಬಡತನದ ಬಗ್ಗೆ ಪ್ರಬಂಧ ಬರೀತಾನೆ ಅವನು. ಬಡತನ ಎಂದರೇನೆಂದರೆ ಬಡತನ ಹಾಗೆ. ನೀನ್ ಫೀಲ್ ಮಾಡಿದ್ಯಾ ಬಡತನ ಏನು ಅಂತ? ಮತ್ತೆ ಇಲ್ಲ ನಾನು ನೋಡಿದ್ದೆ. ನೋಡಿದ್ರೆ ಹೆಂಗೆ ಹೇಳಕ್ಕಾಗುತ್ತೆ? ನೀನು ಫೀಲ್ ಮಾಡ್ಬೇಕು. ನೀನು ಒಂದಿನ ಉಪವಾಸ ಬಿದ್ದು ಒದ್ದಾಡ್ಬೇಕು, ಅವಾಗ ಗೊತ್ತಾಗುತ್ತೆ ಎಷ್ಟು ಅಂತ ಏನು. ಸೊ ಹಾಗೇನೆ ಭಗವಂತನನ್ನ ಯಾವಾಗ ನಾವು ಆಶ್ರಯಿಸ್ತೀವಿ, ಅವನು ಕೊಡೋ ಪ್ರೀತಿಯನ್ನು ನಾವು ಅನುಭವಿಸ್ತೀವಿ, ಅವಾಗ ಅದ್ರ ಬೆಲೆ ನಮ್ಗೆ ಗೊತ್ತಾಗುತ್ತೆ. ಅವನು ಕೊಡೋ ಪ್ರೀತಿಯನ್ನ ಎಷ್ಟು ಕರುಣೆ ತೋರಿಸ್ತಾನೆ, ಎಷ್ಟು ಕರುಣೆ ತೋರಿಸ್ತಾ ಇದ್ದಾನೆ. ಕಷ್ಟ ಕೊಟ್ಟು ಕರುಣೆ ತೋರಿಸ್ತಾನೆ, ಹಿಂಸೆ ಕೊಟ್ಟು ಕರುಣೆ ತೋರಿಸ್ತಾನೆ, ಪ್ರೀತಿ ಕೊಟ್ಟು ಕರುಣೆ ತೋರಿಸ್ತಾನೆ, ದುಃಖ ಕೊಟ್ಟು ಪ್ರೀತಿ ತೋರಿಸ್ತಾನೆ. ಪ್ರತಿಯೊಂದರಲ್ಲೂ ಕೂಡ ನಾವು ಕೃಷ್ಣನ ಅನುಗ್ರಹವನ್ನೇ ಕಾಣಬೇಕೇ ಹೊರತು ಅವನ್ ಸರಿ ಇಲ್ಲ, ಅವನ್ ಸರಿ, ನಾವು ಸರಿ ಇಲ್ಲ ಅಷ್ಟೇ. ನಮ್ಮ ಬುದ್ಧಿ ಸರಿ ಇಲ್ಲ ಅಷ್ಟೇ. ಯಾವಾಗ ನಿನ್ನ ಬುದ್ಧಿ ದಟ್ಟವಾದ ಮೋಹದ ಕಾಡಿಂದ ಆಚೆ ಬರುತ್ತೋ, ಈಗ ನಮ್ಗೆ ಹಿಡ್ಕೊಂಡ್ಬಿಟ್ಟಿದೆ ಬುದ್ಧಿನ. ಮೋಹ ಕಲಿಲಂ ಅಂದ್ರೆ ಅಟ್ಯಾಚ್ಮೆಂಟ್. ಅಲ್ಲಿವರೆಗೂ ನೀನು ಭ್ರಾಂತಿಯ ಕಾಡಲ್ಲಿ ಒದ್ದಾಡ್ತಾ ಇರ್ತಾರೆ. ಅಯ್ಯೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀನಿ, ಕತ್ಲೆ ಆಯ್ತು, ಎಲ್ಲಿ ಮನೆ ಕಾಣಿಸ್ತಾ ಇಲ್ವಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ತೆಗಿ ಫಸ್ಟ್ ಅದನ್ನ. ಆ ಭ್ರಾಂತಿಯನ್ನು ಕಣ್ಪಟ್ಟಿ ಫಸ್ಟ್ ತೆಗಿ, ಕಾಣಿಸುತ್ತೆ. ಜಗತ್ತು ತುಂಬಾ ಸುಂದರವಾಗಿದೆಯಲ್ಲ ಅಂತ ಅನ್ಸುತ್ತೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ವ್ಯತಿತರಿಷ್ಯತಿ. ದಾಟ್ಕೊಂಬಾ ನೀನು. ದಾಟ್ಕೊಂಬರಕ್ಕೆ ಏನ್ ಮಾಡ್ಬೇಕು? ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯ ಶ್ರುತಸ್ಯ. ಕೇಳಿದ್ದಕ್ಕೂ ಕೇಳುವುದಕ್ಕೂ. ಅದಕ್ಕೆ ನಾವು ಗಂತಾಸಿ. ಹೀಗೆ ಕೃಷ್ಣನನ್ನ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಣ್ಣ ಟಿಪ್ಸು ನನಗೇನು ತೋಚಿತು ನಾನು ಅದನ್ನ ಹೇಳಿದ್ದೀನಿ. ಅಕಸ್ಮಾತ್ ಯಾರಾದ್ರು ಈ ಮಾತಿಂದ ಹರ್ಟ್ ಆಗಿದೆ, ದೇವತೆಗಳ ಭಕ್ತರು ಎಲ್ಲರೂ ದೇವತೆಗಳ ಭಕ್ತರೆ. ಯಾರನ್ನ ನಾವು ಪಾಯಿಂಟ್ ಔಟ್ ಮಾಡಿ ಹೇಳಿ ಇವಾಗ? ಬಹುತೇಕರು ದೇವತೆಗಳ ಭಕ್ತಿ ಮಾಡಿ. ಹೇಗೆ ಗೊಂದಲ ಶುರು ಆಗುತ್ತೆ ಇವಾಗ? ಯಾವ ಕಾರಣಕ್ಕೂ ಗೊಂದಲ ಪಡಬೇಡಿ. ನೀವು ಮಾಡ್ತಾ ಇರಿ ಕಂಟಿನ್ಯೂ ಮಾಡ್ತಾ ಇರಿ. ಓಕೆ, ನನಗೂ ಅದೇ ಅನ್ಸುತ್ತೆ. ಏನಾದ್ರು ಮಾತಾಡಿದ್ರೆ ಗೀತೆ ಜೊತೆ ಮಾತಾಡ್ಬೇಕು, ಇಲ್ಲ ಭಾಗವತಂ ಜೊತೆ ಮಾತಾಡ್ಬೇಕು. ಅಂದ್ರೆ ಶ್ಲೋಕ ಹೇಳ್ತಾ ಹೇಳ್ಬೇಕು, ಶ್ಲೋಕ ಹೇಳ್ಬೇಕು, ಮಾತು ಹೇಳ್ತಾ ಇರ್ಬೇಕು. ನೋಡಿ ಕೃಷ್ಣ ಹೆಂಗ್ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನನ್ನ ಮಾತು ಬೇಡ, ನನ್ನ ಮಾತು ಕೇಳಬೇಡಿ ನೀವು, ನಾನ್ ಸರಿ ಇಲ್ಲ, ಇದು ಯೂಸ್ಲೆಸ್ ಫೆಲೋ, ನನ್ನ ಮಾತು ಕೇಳಬೇಡಿ, ಕೃಷ್ಣನ್ ಮಾತು ಹೇಳಿ. ಅಥಾರಿಟಿ, ಸುಪ್ರೀಂ ಅಥಾರಿಟಿ ಕೃಷ್ಣ. ನಾನೊಬ್ಬ ಅಧಮ. ಕೃಷ್ಣ ಹೇಳಿದ್ದು, ಗುರುಗಳು ಹೇಳಿದ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆರ್ಡರ್ ಕ್ಯಾರಿಯರ್ಸ್. ಗುರುಗಳು ಯಾವತ್ತೂ ಕೂಡ ಅವರ ಸ್ವಂತ ಬುದ್ಧಿಯಿಂದ ಮಾತಾಡೋದಿಲ್ಲ. ಅವರು ಮಾತಾಡಿದ್ರೆ ಶಾಸ್ತ್ರದ ಮೂಲಕ ಮಾತಾಡ್ತಾರೆ. ಫೈಟ್ ವಿತ್ ಶಾಸ್ತ್ರ, ಸ್ಪೀಕ್ ವಿತ್ ಶಾಸ್ತ್ರ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ. ಯಾ ಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ. 16.22-23. ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಂ ಗತಿಂ. 16th ಚಾಪ್ಟರ್ ಬರುತ್ತೆ. ನಿನಗೆ ಶಾಸ್ತ್ರವೇ ಪ್ರಮಾಣ. ಯಾರು ಶಾಸ್ತ್ರವನ್ನ ಮೀರಿ, ಶಾಸ್ತ್ರ ಗೀತಾಶಾಸ್ತ್ರ ಭಾಗವತ ಎಲ್ಲ ಶಾಸ್ತ್ರ, ವೈದಿಕ ಶಾಸ್ತ್ರ,
ಬಿಟ್ಟು ಇಷ್ಟ ಬಂದಂಗೆ ಜೀವನ ಮಾಡ್ತಾನೆ ಅವ್ನು ಯಾವ ಕಾಲಕ್ಕೂ ಕೂಡ ಸುಖವನ್ನ ಕೊಡೋದಿಲ್ಲ, ಸುಖ ಪಡಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಕನ್ಕ್ಲೂಷನ್ ಇಷ್ಟೇ, ದೇವತೆಗಳ ಭಕ್ತಿ ಮಾಡುವವರು ಮೂರ್ಖರು, ಅಲ್ಪ ಬುದ್ಧಿಗಳು, ಸಣ್ಣ ಆಸೆಗೋಸ್ಕರ ಹೋಗ್ತಾರೆ, ಅದು ಸ್ವಲ್ಪ ದಿನ ಇರುತ್ತೆ ಹೋಗ್ಬಿಡುತ್ತೆ. ಕೃಷ್ಣ ಭಕ್ತಿ ಮಾಡಿದ್ರೆ ನನ್ನ ಧಾಮಕ್ಕೆ ಬರ್ತಾನೆ. ಇಷ್ಟೇ ಕನ್ಕ್ಲೂಷನ್. ಇದನ್ನ ಹೇಗೆ ನೀವು ಅನುಸಂಧಾನ ಮಾಡ್ತೀರಾ, ಅನುಷ್ಠಾನ ಮಾಡ್ತೀರಾ, ಪ್ರಾಕ್ಟಿಕಲ್ ಅಡಾಪ್ಷನ್, ಪ್ರಾಕ್ಟಿಕಲ್ ಆಗೋದು ನಾವು ಅದನ್ನ ಲೈಫ್ ಅಲ್ಲಿ ತಗೋಬೇಕು. ಓಕೆ, ಇದ್ರಲ್ಲಿ ಏನೇ ಸಂಶಯ ಗೊಂದಲ ಬಂದ್ರು ಖಂಡಿತವಾಗ್ಲೂ ಅದನ್ನ ನಿವಾರಣೆ ಮಾಡೋ ಪ್ರಯತ್ನ ಮಾಡೋಣ. ದಯವಿಟ್ಟು ನೀವು ಅದನ್ನ ಪ್ರಶ್ನೆ ಮಾಡಿ ತಿಳ್ಕೋಬೇಕು. ಓಕೆ, ಟೈಮ್ ಆಯ್ತು, ನಾನು ಸ್ಟಾಪ್ ಮಾಡ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಏನಾದ್ರು ಗೊಂದಲ ಆದ್ರೂ ದಯವಿಟ್ಟು ಕೇಳಿ, ಅಥವಾ ನಿಮ್ಮ ಕಮೆಂಟ್ಸ್ ಇದ್ರೆ ಆದ್ರೂ ಹೇಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಇನ್ನು ರಹಸ್ಯ ತುಂಬಾನೇ ಇದೆ 7 ಚಾಪ್ಟರ್, ಯಾಕಂದ್ರೆ ಜ್ಞಾನ. ಪ್ರಶ್ನೆ ಇದೆ ಯಾರಿಗಾದ್ರು?